ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ವಿಮಾನ ಅಂತ ಹೆಸರು ಕೇಳಿದ ತಕ್ಷಣವೇ ವಿಮಾನ ಅನ್ನುವ ವಸ್ತುವೇ ಬಹಳ ಕುತೂಹಲಕಾರಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ವಿಮಾನ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುತ್ತೆ. ಆದರೆ ಅಂತಹ ಒಂದು ವಿಮಾನ ಏನಾದರೂ ಪತನ ಆದಾಗ, ದುರಂತಕ್ಕೀಡಾಗಿದ್ದಾಗ ನಿಜಕ್ಕೂ ಕೂಡ ಬಹಳಷ್ಟು ಜನರ ಎದೆ ಡವಡವ ಅನ್ನತ್ತೆ. ಕೇರಳದಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯದ ಬ್ರೇಕಿಂಗ್ ಅಪ್ಡೇಟ್ಸ್ನ ಗಮನಿಸೋಣ. ದುರಂತದಲ್ಲಿ ಮೃತಪಟ್ಟಂತವರ ಸಂಖ್ಯೆ 20ಕ್ಕೆ ಏರಿಕೆ ಆಗಿದೆ ಅನ್ನೋ ಮಾಹಿತಿ ಇದೀಗ ತಾನೇ ನಿಮ್ಮ TV5ಗೆ ಲಭ್ಯ ಆಗ್ತಾ ಇದೆ. ವಿಮಾನದಲ್ಲಿದ್ದಂಥ 2 ಪೈಲಟ್ಗಳು ಸಾವಿಗೀಡಾಗಿದ್ದಾರೆ. ಕೇರಳ ಡಿಜಿಪಿ ಲೋಕನಾಥ್ ಅವರಿಂದ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಅದರಿಂದ ಒಂದಿಷ್ಟು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಅನುಭವಿ ಪೈಲಟ್ ವಸಂತ್ ದೀಪಕ್ ಸಾಠೆ ಸೇರಿದಂತೆ 2 ಕೂಡ ಸಾವನ್ನಪ್ಪಿರೋದು ಇಲ್ಲಿ ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ. 123 ಜನರಿಗೆ ಗಾಯಗಳಾಗಿದ್ದಾವೆ. 40ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಒಟ್ಟು ವಿಮಾನದಲ್ಲಿ 190 ಪ್ರಯಾಣಿಕರು ಅಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವ ನ್ಯೂಸ್ ನಮಗೆ ಲಭ್ಯವಾಗ್ತಾ ಇದೆ. ಅದರಲ್ಲಿ 10 ಮಕ್ಕಳು ಸೇರಿದಂತೆ ಬಹುತೇಕರು ಅಲ್ಲಿ ಅವರ ವಿವಿಧ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಕೂಡ ಅನೇಕರಿದ್ದರು. ಆದರೆ ಸದ್ಯದ ಒಂದು ಮಾಹಿತಿ ಪ್ರಕಾರ ಗಂಭೀರ ಸ್ಥಿತಿಯನ್ನು ಪಡೆದಿರುವಂಥ, ಗಂಭೀರವಾಗಿ ಗಾಯಗೊಂಡಿರುವಂಥವರ ಸ್ಥಿತಿ ಕೂಡ ಇಲ್ಲಿ ನಿಜಕ್ಕೂ ಹೇಳತೀರದಾಗಿದೆ. ಒಟ್ಟಿನಲ್ಲಿ 190 ಮಂದಿ ಪ್ರಯಾಣಿಕರಿದ್ದರು. ಕೇರಳ ವಿಮಾನ ಅವಘಡದಲ್ಲಿ ಪೈಲಟ್ಗಳಿಬ್ಬರು ಸೇರಿದಂತೆ ಈಗ 20 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ 127 ಮಂದಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಕೇರಳದ ಕೋಳಿಕೋಡ್ ಬಳಿಯ ಕರಿಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದುಬೈ ಕೋಳಿಕೋಡ್ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗಿದೆ. ಈವರೆಗೆ 2 ಪೈಲಟ್ ಸೇರಿದಂತೆ 20 ಮಂದಿ ಸಾವನ್ನಪ್ಪಿರೋದಾಗಿ ತಿಳಿದು ಬಂದಿದೆ. ಒಂದಿಷ್ಟು ಗೊಂದಲಗಳು ಕೂಡ ನಿವಾರಣೆ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ಹೇಗೆ ಈ ಒಂದು ಅವಘಡ ಸಂಭವಿಸಿತು ಅನ್ನೋದು ಬಹಳ ಆಶ್ಚರ್ಯ ಆಗ್ತಾ ಇದೆ. ಕೋಳಿಕೋಡ್ನ ಕರಿಪುರ್ ಏರ್ಪೋರ್ಟ್ನಲ್ಲಿ ನಡೆದಂಥ ಒಂದು ದುರಂತ, ನಿನ್ನೆ ರಾತ್ರಿ 7:40ಕ್ಕೆ ಸಂಭವಿಸಿದಂಥ ಒಂದು ದುರಂತ ಇದಾಗಿದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಮಂದ ಬೆಳಕು ಮತ್ತು ಭಾರಿ ಮಳೆಯಲ್ಲಿ ರನ್ವೇಗೆ ಇಳಿದಿದ್ದರಿಂದ ಈ ಅವಘಡ ಸಂಭವಿಸಿದೆ ಅನ್ನುವ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸೀನಿಯರ್ ಆಗಿರುವಂಥ, ಎಕ್ಸ್ಪರ್ಟ್ ಆಗಿರುವಂಥ ಪೈಲಟ್ಗಳಿದ್ರೂ ಕೂಡ ಅವರು ಮೃತಪಟ್ಟಿದ್ದಾರೆ. ಎಸ್ ಸ್ನೇಹಿತರೆ, ವಿಮಾನ ದುರಂತ ಸ್ಥಳಕ್ಕೆ ಈಗಾಗಲೇ ಸಂಸದರು, ಸಚಿವರು ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಎಸ್, ಕೇರಳ ವಿಮಾನ ದುರಂತ ಅಂತ ಕೇಳಿದಾಗ ನಿಜಕ್ಕೂ ಕೂಡ ಅದು ಬೇರೆ ರಾಜ್ಯದಲ್ಲಾಗಿದ್ರೂ ಕೂಡ ನಮ್ಮ ರಾಜ್ಯದ ಜನತೆಗೂ ಕೂಡ ಒಂದು ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಯಾಕೆ ಹೀಗಾಯಿತು? ಪ್ರತಿಯೊಬ್ಬರು ಕೂಡ ಮನುಷ್ಯರೇ ಅಲ್ವೇ? ಪ್ರತಿಯೊಬ್ಬರು ಪ್ರಯಾಣಿಕರೇ. ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಬಹಳ ಇಂತಹ ವಿಮಾನ ದುರಂತ ನಡೆದಾಗ ಬಹಳಷ್ಟು ಏನೋ ಒಂದು ಕುತೂಹಲ, ಆತಂಕ ಸಹಜವಾಗೇ ಇರುತ್ತೆ. ಎಸ್, ಮಂದ ಬೆಳಕು ಹಾಗೂ ಭಾರೀ ಮಳೆಯಲ್ಲಿ ರನ್ವೇಗೆ ಇಳಿದು ಅವಘಡ ಸಂಭವಿಸಿದೆ. ಆ ರನ್ವೇ ಅಂತ್ಯದವರೆಗೆ ಚಲಿಸಿ ಬಳಿಕ 35 ಅಡಿ ಆಳದ ಕಮರಿಗೆ ಉರುಳಿತು ಅನ್ನುವ ನ್ಯೂಸ್ ಈಗಾಗಲೇ ನಮಗೆ ಅಪ್ಡೇಟ್ ಆಗಿರುವಂಥ ವಿಚಾರ. ಕಮರಿಗೆ ಉರುಳಿದಂಥ ಪರಿಣಾಮ 2 ಹೋಳಾಗಿದೆ. ಎಸ್, ಏರ್ ಇಂಡಿಯಾ X1344 ಬೋಯಿಂಗ್ 737 ವಿಮಾನ ಇದಾಗಿದೆ. ದುಬೈನಿಂದ 191 ಜನರನ್ನು ಕರೆತರ್ತಾ ಇದ್ದಂಥ ವಿಮಾನ ಇದಾಗಿತ್ತು. ಆ ವಿಮಾನದಲ್ಲಿ 184 ಪ್ರಯಾಣಿಕರು, 2 ಪೈಲಟ್ ಸೇರಿದಂತೆ 5 ಸಿಬ್ಬಂದಿ ಕೂಡ ವಿಮಾನದಲ್ಲಿ ಇದ್ದರು. ಕೇರಳದಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗ್ತಾ ಇದ್ದಂತೆ ಎಲ್ಲ ಭಾರತೀಯರಿಗೂ ಕೂಡ ಒಂದು ರೀತಿಯಾದಂಥ ನೋವು ಇಲ್ಲಿ ಉಂಟಾಗಿದೆ ಸ್ನೇಹಿತರೆ. ಎಸ್, ಅನುಭವಿ ಪೈಲಟ್ ವಸಂತ್ ದೀಪಕ್ ಸಾಠೆ ಸೇರಿದಂತೆ 2 ಕೂಡ ಮೃತಪಟ್ಟಿದ್ದಾರೆ. ವಾಯುಪಡೆಯಲ್ಲಿ ವಿಂಗ್ ಕಮಾಂಡರ್ ಕೂಡ ಆಗಿದ್ದಂಥವರು. ಎಸ್ ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ TV5 ಸ್ಟುಡಿಯೋದಲ್ಲಿಯೂ ಕೂಡ ವಿಮಾನದ ಆ ಕಾರ್ಯವೈಖರಿ ಹೇಗಿರುತ್ತೆ, ಹವಾಮಾನ ವೈಪರೀತ್ಯದಿಂದಾಗಿ ಯಾವ ರೀತಿಯಾದಂಥ ಅವಘಡಗಳು ಸಂಭವಿಸುತ್ತವೆ, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ತಾರೆ, ಆ ವಿಮಾನದ ಒಂದು ಏನು ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೂ ಕೂಡ ನಮ್ಮ ಜೊತೆ ಈಗಾಗಲೇ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್ ಶರ್ಮಾ ಅವರು ಪೈಲಟ್ ಆಗಿ ಸೇವೆ ನಿರ್ವಹಿಸ್ತಾ ಇದ್ದಂಥವರು. ಈಗಾಗಲೇ 20 ಮಂದಿ ಸಾವಿಗೆ ಈಡಾಗಿದ್ದಾರೆ. 40ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಆಗಿದೆ. ಇನ್ನೂ ಎಷ್ಟು ಜನ ಅಪಾಯದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಷಣದ ಅಪ್ಡೇಟ್ಸ್ನ ನಿಮ್ಮ TV5 ಕೊಡ್ತಾ ಹೋಗುತ್ತೆ. ಸ್ನೇಹಿತರೆ, ಎಲ್ಲಾದರೂ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದ್ರೆ ಇನ್ನಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳ್ಕೊಂಡಿದ್ದಾರೆ. ಇದು ಕೋಳಿಕೋಡ್ ವಿಮಾನ ನಿಲ್ದಾಣಕ್ಕೆ ತೆರಳೋದಾಗಿ ಕೂಡ ಅವರು ತಿಳಿಸಿದರು. ಅಷ್ಟೇ ಅಲ್ಲ, ಗಾಯಗೊಂಡಿದ್ದವರ ಪೈಕಿ ಅನೇಕರು ಗುಣಮುಖರಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರೆಲ್ಲ ಈಗ ಮನೆಗೆ ತೆರಳಿದ್ದಾರೆ ಅನ್ನುವ ಒಂದಿಷ್ಟು ಸಂತಸದ ವಿಚಾರಗಳು ಕೂಡ ಇದ್ದಾವೆ. ಆದರೆ ಕ್ಷಣಕ್ಕೂ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ ಅನ್ನುವ ವರದಿ ಕೂಡ ಆಗ್ತಾ ಇದೆ. ಹೀಗಾಗಿ ಏನಾಗ್ತಾ ಇದೆ, ವಾಟ್ ಈಸ್ ದ ಸ್ಟೇಟಸ್ ಅನ್ನುವ ಬಗ್ಗೆ ಪ್ರತಿಯೊಬ್ಬರು ಕೂಡ ಒಂದು ಗೊಂದಲದಲ್ಲಿದ್ದಾರೆ. ವಿಮಾನ ದುರಂತದಲ್ಲಿ 2 ಪೈಲಟ್ಗಳು ಸಾವಿಗೀಡಾಗಿದ್ದಾರೆ. ഒരു ഭയാനകമായ ഒരു അന്തരീക്ഷമാണ്.
ഞങ്ങൾ ഹോസ്പിറ്റലിൽ ഞാൻ എൻ്റെ വണ്ടിയിൽ ആളുകളെ കൊണ്ടുവന്നുകൊണ്ടിരിക്കുകയാണ്. എത്രയും പെട്ടെന്ന് എല്ലാവരും ഉണ്ടെങ്കിൽ വേഗം സജീവമായിട്ട് ഒന്ന് വേഗം പ്രവർത്തിക്കണം നമ്മുടെ നാട്ടിലെല്ലാവരും. ಓಕೆ ಸ್ನೇಹಿತರೆ, ವಿಮಾನ ದುರಂತ ಹೇಗಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನು ಪೈಲಟ್ಗಳು ಎದುರಿಸ್ತಾ ಇರ್ತಾರೆ ಮತ್ತು ಹವಾಮಾನ ವೈಪರೀತ್ಯ ಆದಾಗ ಎಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ, ಯಾಕೆ ಹೀಗಾಗುತ್ತವೆ, ಎಷ್ಟೇ ಎಕ್ಸ್ಪರ್ಟ್ಗಳಿದ್ರು ಯಾಕೆ ಹಿಂಗಾಗುತ್ತೆ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡುತ್ತವೆ. ಆ ಪ್ರಶ್ನೆಗಳ ನಿವಾರಣೆಗೆ ಪ್ರಶ್ನೆಗಳಿಂದ ಉತ್ತರವನ್ನು ಪಡೆಯುವಂಥ ಕೆಲಸವನ್ನು ಕೂಡ ನಾವು ಮಾಡೋಣ. ಈಗ TV5 ಸ್ಟುಡಿಯೋದಲ್ಲಿ ಪೈಲಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಂಥ ಅರವಿಂದ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಓಕೆ, ಹಾಗೆಯೇ ಸ್ಕೈಪಿಂದ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಕ್ಯಾಪ್ಟನ್ ಜಾನಕಿರಾಮ್, ಏರ್ಫೋರ್ಸ್ ಅಧಿಕಾರಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಕ್ಯಾಪ್ಟನ್ ಜಾನಕಿರಾಮ್ ಅವರೇ, ಈಗ ತಾವು ಏರ್ಫೋರ್ಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ ರೀತಿಯಾದಂಥ ವಿಮಾನ ಅವಘಡಗಳು ಬೆರಳೆಣಿಕೆ ಎಷ್ಟಾಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸಿದಾಗ ಅದು ಯಾವುದೇ ದೇಶದಲ್ಲಾದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಯಾಣ ಮಾಡ್ತಾ ಇದ್ದಂಥವ್ರಿಗೆ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡೋರಿಗೆ ಒಂದು ರೀತಿಯಾದಂಥ ದುಗುಡ ಇದ್ದೇ ಇರುತ್ತೆ. ಆದರೆ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಇಂತಹ ಒಂದು ವಿಮಾನ ದುರಂತ ಆಗಿದೆ ಅಂತ ಕೇಳಲ್ಪಟ್ಟಾಗ ತಮಗೆ ಅನಿಸಿದಂಥ ಒಂದು ಮೊದಲ ಥಾಟ್ ಏನು, ಅದನ್ನು ಯಾವ ರೀತಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ? ಕುಡ್ ಯು ಗೋ ಹೆಡ್ ಸರ್, ಕ್ಯಾಪ್ಟನ್ ಜಾನಕಿರಾಮ್ ಸರ್. ಇದು ಅತ್ಯಂತ ದುರದೃಷ್ಟಕರ. ಈ ಘಟನೆಯನ್ನ ಕೇಳಿದ ತಕ್ಷಣ ಒಂದು ಕೊರೋನಾ ಭೀತಿ, ಎರಡನೇದು ಅತ್ಯಂತ ದುರ್ಗಮ ಮಳೆ ಪಶ್ಚಿಮ ಘಟ್ಟದಲ್ಲಿ ಮತ್ತು ಕೇರಳದಲ್ಲಿ ಹವಾಮಾನ ವೈಪರೀತ್ಯ, ಇದರ ಮಧ್ಯದಲ್ಲಿ ಈ ಘಟನೆ ಮತ್ತು ಗಾಯಾಳುಗಳು, ನಂತರ ಅತ್ಯಂತ ಶಾಕ್ ಆದಂತ ವಿಷಯವೇನೆಂದ್ರೆ ಅಲ್ಲಿಯ ಈ ವಿಮಾನದ ಪೈಲಟ್ ಏನು ಸಾಠೆ, ವಿಂಗ್ ಕಮಾಂಡರ್ ಸಾಠೆ, ಅವರು ನಮ್ಮ ಜೊತೆಗೆ ಕೆಲಸ ಮಾಡಿದವನು, ಅತ್ಯಂತ ಮೇಧಾವಿ ವ್ಯಕ್ತಿ. ಇಡೀ ಪೈಲಟ್ ಕೋರ್ಸ್ ಅಲ್ಲೇ ಏರ್ಫೋರ್ಸ್ ಅಲ್ಲಿ ಮೊದಲನೆಯ ನಂಬರ್, ಫಸ್ಟ್ ರ್ಯಾಂಕ್ ಬಂದವನು ಅವನು. ಅಂತಹ ಟೆಸ್ಟ್ ಪೈಲಟ್ ಆದ ವ್ಯಕ್ತಿ, ಅಂತಹ ಕೇಪಬಲ್ ಪೈಲಟ್ ಇದ್ದಾಗೂ ಸಹ ಈ ರೀತಿಯ ಘಟನೆಯಾಗಿದ್ದು ಕೇಳಿ ಅತ್ಯಂತ ದುಃಖ ಆಯ್ತು. ಮತ್ತು ಇಷ್ಟೊಂದು ಜನ ಸಾವಿಗೆ ಒಂದೇನಂದ್ರೆ, ಇದು ಅದೇನು ನಾವು ಟೇಬಲ್ ಟಾಪ್ ರನ್ವೇ ಅಂತ ಹೇಳ್ತೀವಿ, ಅಂದ್ರೆ ಸುತ್ತ ಕಂದಕ ಇರುತ್ತೆ, ಮಧ್ಯದಲ್ಲಷ್ಟೇ ಒಂದು ಲೆವೆಲ್ ಪ್ಲಾಟೋ ಟೈಪ್ ಇರುತ್ತೆ. ಇದರಲ್ಲಿ ಏನಂದ್ರೆ ಮೇಲಿಂದ ವಿಮಾನದಿಂದ ನೋಡಿದಾಗ ಎಲ್ಲವೂ ಒಂದೇ ಹೈಟ್ ಕಾಣುತ್ತೆ, ಆದ್ರೆ ಆ ಹೈಟ್ ಒಂದೇ ಇರಲ್ಲ. ರನ್ವೇ ಎತ್ತರದಲ್ಲಿರುತ್ತೆ, ಸುತ್ತ ಏನು ಭೂಮಿ ಇರುತ್ತೆ ಅದು ಕೆಳಗಡೆ ಇರುತ್ತೆ. ಈ ರೀತಿಯ ಅತ್ಯಂತ ಕಠಿಣ ಕೆಲಸ. ಇಂತಹ ರನ್ವೇನಲ್ಲಿ ಲ್ಯಾಂಡ್ ಮಾಡ್ಬೇಕಾದ್ರೆ ಅತ್ಯಂತ ಕೇಪಬಿಲಿಟಿ ಇರಬೇಕು. ಇದರ ಮಧ್ಯೆ ಮಳೆ ಜೋರಾಗಿ ಬರ್ತಾ ಇದೆ ಮತ್ತು ಗಾಳಿ, ನಾರ್ಮಲಿ ವಿಮಾನ ಗಾಳಿಯ ವಿರುದ್ಧವಾಗಿ ಲ್ಯಾಂಡ್ ಆಗುತ್ತೆ. ಅಂದ್ರೆ ಗಾಳಿಯ ಸ್ಪೀಡ್ ಏನಿದೆ ಅದು ವಿಮಾನದ ಸ್ಪೀಡ್ ಅನ್ನ ತಡೆಯೋದಕ್ಕೆ, ಸ್ವಲ್ಪ ರನ್ವೇ ಕಡಿಮೆ ತಗೊಳ್ಳೋದಕ್ಕೆ, ಇದು ನಾರ್ಮಲ್ ಏರ್ಫೋರ್ಸ್ ಅಥವಾ ವಿಮಾನ ಪೈಲಟ್ಗಳ ಪದ್ಧತಿ. ಇದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಯಾವಾಗ್ಲೂ ನಾವು ಲ್ಯಾಂಡ್ ಮಾಡ್ತೀವಿ. ಇದನ್ನ ಫ್ಲೈಟ್ ಪ್ಲಾನ್ ಅನ್ನ ನೋಡಿದಾಗ ಮೊದಲು ಅಲ್ಲಿಂದ ಬಂದು ಅಪ್ರೋಚ್ ಮಾಡಿದಾಗ ಮೊದಲನೇ ಸಲ ಮೋಸ್ಟ್ಲಿ ಅವರು 31,000 ಅಡಿಯಿಂದ ಇಳಿತಾ ರನ್ವೇ ಹತ್ರ ಬರೋ ಅಷ್ಟೊತ್ತಿಗೆ ಲ್ಯಾಂಡಿಂಗ್ ಟೈಪ್ ಅಲ್ಲಿ ಬರ್ತಾರೆ. ಆದ್ರೆ 2 ಕಿಲೋಮೀಟರ್ಸ್ ಕೆಳಗಡೆ ವಿಸಿಬಿಲಿಟಿ ಅಂತ ತೋರಿಸಿದ್ದಾರೆ. ಅದರ ಮೇಲಿಂದ ಮೋಡದ ಮೇಲಿದ್ದಾಗ ಪೈಲಟ್ಗೆ ಏನು ಕಾಣಲ್ಲ, ಇನ್ಸ್ಟ್ರೂಮೆಂಟ್ ಮೇಲೆ ಅವನು ನಿಗಾ ಇಡಬೇಕಾಗತ್ತೆ. ಇನ್ಸ್ಟ್ರೂಮೆಂಟ್ ಹೇಗೆ ಕೆಲಸ ಮಾಡ್ತಾ ಇದ್ವು ಅದರ ಸಾಧ್ಯತೆ ಅದು ತನಿಖೆಯಿಂದನೇ ಗೊತ್ತಾಗ್ಬೇಕು. ಯಾಕೆಂದ್ರೆ ನಮ್ಗೆ ಒಂದು ತಿಳ್ಕೊಬೇಕು ನಾವು, ಈ ಕೊರೋನಾ 3-4 ತಿಂಗಳಿಂದ ಈ ವಿಮಾನಗಳು ಪ್ರತಿದಿನ ನಡೀತಾ ಇಲ್ಲ. ಯಾವಾಗೋ ಒಂದೊಂದು ವಿಮಾನ ನಡೆಯೋದಕ್ಕೆ 1 ತಿಂಗಳುಗಟ್ಲೆ ಟೈಮ್ ಬೇಕು ಮಧ್ಯದಲ್ಲಿ ಅದರ ಟರ್ನ್ ಬರೋ ಅಷ್ಟೊತ್ತಿಗೆ. ಯಾಕೆಂದ್ರೆ ಎಲ್ಲ ವಿಮಾನಗಳನ್ನ ಅವರು ಹರಿಸ್ಲೇಬೇಕು, ಇಲ್ಲಾಂದ್ರೆ ಜಂಕ್ ಹಿಡಿಯುತ್ತೆ. ಹಾಗಾಗಿ ಆ ವಿಮಾನಗಳು ದಿನ ಓಡಾಡ್ತಿರಲ್ಲ. ಅದೇ ರೀತಿ ಪೈಲಟ್ಗೂ ಸಹ ದಿನ ಫ್ಲೈಯಿಂಗ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗಲ್ಲ. ಬಹಳ ಜನ ಪೈಲಟ್ಗಳಿರೋದ್ರಿಂದ, ಕೆಲವೇ ವಿಮಾನಗಳು ನಡೀತಾ ಇರೋದ್ರಿಂದ ಆ ಪೈಲಟ್ಗೂ ಸಹ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಯಾವಾಗೋ ಡ್ಯೂಟಿ ಬೀಳುತ್ತೆ.
ಈ ರೀತಿಯ ಸ್ಥಿತಿ ಈ ಕೊರೋನಾ ಗಲಾಟೆಯಿಂದ ನಡೆದಿರೋದು. ಹಾಗಾಗಿ ಈ ವಿಮಾನದ ಇನ್ಸ್ಟ್ರೂಮೆಂಟ್ ಹೇಗೆ ಕೆಲಸ ಮಾಡಿದೆ, ಯಾಕೆ ಹೀಗಾಯ್ತು ಅನ್ನೋದನ್ನ ತನಿಖೆಯಿಂದನೇ ಕಂಡುಹಿಡಿಬೇಕಾಗುತ್ತೆ. ಮತ್ತು ಇನ್ನೊಂದು ನೋಡಿದ್ವಿ ನಾವು, ಅವರು ಮೊದಲು ಪೂರ್ವ ದಿಕ್ಕಿಗೆ ಲ್ಯಾಂಡ್ 10 ರನ್ವೇ ಅಂತೀವಿ ನಾವು. ಹಾ ಸರ್. ಅಂದ್ರೆ ಯಾವ ಡೈರೆಕ್ಷನ್ ನಲ್ಲಿ ಲ್ಯಾಂಡ್ ಆಗುತ್ತೆ ಅದಕ್ಕೆ ಒಂದು ಡೈರೆಕ್ಷನ್ 100 ಅಂತ ಹೇಳ್ತೀವಿ ಪೂರ್ವಕ್ಕೆ. ಓಕೆ. ಅಲ್ಲಿ ಟ್ರೈ ಮಾಡಿದ್ದಾರೆ. ಮತ್ತೆ ರಿವರ್ಸ್ ಬಂದು ಪಶ್ಚಿಮಕ್ಕೆ ದಿಕ್ಕಿನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. 2 ಸಲವೂ ಲ್ಯಾಂಡ್ ಆಗಿಲ್ಲ ಅಂದ್ರೆ ಅವರಿಗೆ ರನ್ವೇ ಕಾಣಿಸ್ಲಿಲ್ಲ. ಇನ್ಸ್ಟ್ರೂಮೆಂಟ್ ಇಂದ ಕೆಳಗಿಳಿದು ಬಿಟ್ಟು ರನ್ವೇ ಕಂಡ ಮೇಲೆ ನಾರ್ಮಲಿ ಲ್ಯಾಂಡ್ ಟಚ್ ಡೌನ್ ಆಗ್ತಾರೆ. ಆದ್ರೆ ಅದರ ಅರ್ಥ ಅಂಥ ಮಳೆ ಇದೆ ಮತ್ತು ಕಂಡಿಲ್ಲ, ಮತ್ತು ಎರಡೂ ದಿಕ್ಕಿನಲ್ಲಿ ಟ್ರೈ ಮಾಡಿರೋದ್ರಿಂದ ಗಾಳಿ ಯಾವ ದಿಕ್ಕಿನಲ್ಲಿ ವೇರಿಯಬಲ್ ವಿಂಡ್ ಇರಬಹುದು ಅನ್ಸುತ್ತೆ. ಮತ್ತು 3ನೇ ಸಲ ಪುನಃ ಅಟೆಂಪ್ಟ್ ಮಾಡಿದ್ದಾರೆ ಪೂರ್ವ ದಿಕ್ಕಿಗೆ ಲ್ಯಾಂಡ್ ಮಾಡೋದಕ್ಕೆ. ಈ ಟೈಮ್ ನಲ್ಲಿ ಈ ರೀತಿಯ ದುರಂತ ಸಂಭವಿಸಿದೆ. ಗಾಟ್ ಇಟ್ ಸರ್. ಮುಂದಿನ ಹಂತದಲ್ಲಿ ಸ್ನೇಹಿತರೆ, ಈಗಾಗಲೇ ಹೇಳ್ತಾ ಇದ್ದೆ ಆರಂಭದಲ್ಲಿ, ವಿಮಾನ ಅಂತ ಹೇಳಿದ್ರೇನೆ ಕೌತುಕ, ಹಕ್ಕಿಯ ಹಾಗೆ ಹಾರಾಡುತ್ತೆ ಅಂತ ಹೇಳ್ತೀವಿ, ಆದರೆ ರೆಕ್ಕೆ ಬಡಿಯೋದಿಲ್ಲ ಅನ್ನುವ ಒಂದು ವಿಚಾರವನ್ನು ನಾವು ನೋಡಿದಾಗ, ಅಥವಾ ಸಣ್ಣ ವಿಮಾನ, ದೊಡ್ಡ ವಿಮಾನ, ಏನೆಲ್ಲ ನಾವು ಆಕಾಶದಲ್ಲಿ ನೋಡ್ತಾ ಇರ್ತೀವಿ. ಆದರೆ ಪ್ರಯಾಣ ಮಾಡುವಾಗ ಎಷ್ಟು ಪ್ರಿಕಾಷನರಿ ಮೆಜರ್ಸ್ನ ನಾವು ತೆಗೆದುಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇಷ್ಟೆಲ್ಲ ನಾವು ಎಚ್ಚರಿಕೆಯಿಂದ ಇದ್ದರೂ, ಜಾಗರೂಕರಾಗಿದ್ದರೂ, ಎಕ್ಸ್ಪರ್ಟ್ಸ್ಗಳಿದ್ರೂ ಕೂಡ ಇಂತಹ ದುರಂತ ಈಡಾಗುತ್ತಲ್ಲ. ಹಾಗಾದರೆ ವಾಟ್ ಈಸ್ ದ ಪ್ರಾಬ್ಲಮ್, ವಾಟ್ ಈಸ್ ದ ರೂಟ್ ಕಾಸ್ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಸರ್, ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವ್ರ ಜೊತೆ ನಾವು ಮಾತನಾಡೋಣ. ಈಗ ನೀವು ಬಹಳಷ್ಟು ವರ್ಷಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀರಿ, ಪೈಲಟ್ ಆಗೋ ಬಯಸುವವರಿಗೆಲ್ಲ. ಜಕ್ಕೂರು ಏರೋಡ್ರಮಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನೀವು ಕಂಡ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಶೇರ್ ಮಾಡ್ಕೊಳ್ಬಹುದಾ? ಯಾವ ರೀತಿಯಾದಂಥ ಚಾಲೆಂಜಸ್ನ ಒಬ್ಬ ಪೈಲಟ್ ಎದುರಿಸ್ತಾ ಇರ್ತಾರೆ, ಮತ್ತು ಯಾವ ರೀತಿಯಾದಂಥ ವಾತಾವರಣ ಅಲ್ಲಿ ಪೂರಕವಾಗಿ ಇಲ್ಲದೇ ಇದ್ದಾಗ ಯಾವ ರೀತಿ ಸರ್ಕಸ್ ಮಾಡಬೇಕಾಗತ್ತೆ, ಆತನ ಒಂದು ಕ್ರಿಯೇಟಿವಿಟಿನೋ ಅಥವಾ ಬುದ್ಧಿಮತ್ತೆನೋ ಯಾವ ರೀತಿ ಕೆಲಸ ಮಾಡುತ್ತೆ. ಆದರೆ ಇಂಥ ಘಟನೆ ಆದಾಗ ಇದನ್ನು ಹೇಗೆ ನೋಡ್ಬೇಕು ನಾವು ಒಬ್ಬ ಪೈಲಟ್ ಆಗಿ? ತಮಗೇನು ಅನ್ನಿಸ್ತಾ ಇದೆ ಸರ್? ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಫ್ಲೈಯಿಂಗ್ ಇಸ್ ನಾಟ್ ಡೇಂಜರಸ್ ಬಟ್ ದ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ ಇಸ್ ಡೇಂಜರಸ್ ಅಂತ. ನೀವು ಹಾರಾಡುವಾಗ ಅಲ್ಲಿ ಏನು ಟ್ರಾಫಿಕ್ ಕಮ್ಮಿ, ಎಲ್ಲ ಬೆಂಗಳೂರು ಸಿಟಿ ಟ್ರಾಫಿಕ್ಕಿಂತ ಭಾಳ ಅನುಕೂಲ ಅಲ್ಲಿ. ಬಟ್ ಯಾವಾಗ ವಿಮಾನ ನೆಲ ಹತ್ತಿರ ಇರುತ್ತೆ ಆವಾಗ ಬಹಳ ಡೇಂಜರಸ್. ಬಿಕಾಸ್ ಲಾ ಆಫ್ ಫಿಸಿಕ್ಸ್ ಇಸ್ 65 ಟನ್ ವಿಮಾನ ಇದು, ಬೋಯಿಂಗ್ 737. 65 ಟನ್ ತಿಳ್ಕೊಳ್ಳಿ ಎಷ್ಟು ಇರ್ಬೋದು. ಮಿನಿಮಮ್ ಸ್ಪೀಡ್ ಲ್ಯಾಂಡಿಂಗ್ ನಾವು ಲ್ಯಾಂಡಿಂಗ್ ಬರುವಾಗ 850 ಕಿಲೋಮೀಟರಿಂದ 200 ಕಿಲೋಮೀಟರ್ ಸ್ಪೀಡ್ ಕಮ್ಮಿ ಮಾಡ್ತೀವಿ. ಸೊ ಸ್ಪೀಡ್ ಇಸ್ ಈಗ ನಾವು ಹಾರಾಡುವಾಗ ಸ್ಪೀಡ್ ಇಸ್ 850 ಕಿಲೋಮೀಟರ್ ಪರ್ ಅವರ್, ಅದು ವಿಮಾನದು. ಲ್ಯಾಂಡಿಂಗ್ ಬರುವಾಗ ಅದಕ್ಕೆ 200 ಕಿಲೋಮೀಟರ್ಗೆ ಬಂದ್ಬಿಡ್ತೀವಿ. ಸೊ 850ಇಂದ 200 ಕಿಲೋಮೀಟರ್ ಬರ್ತೀವಿ. ರನ್ವೇ ಮುಟ್ಟುವಾಗ, ಟಚ್ ಡೌನ್ ಆಗುವಾಗ 200 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಇರುತ್ತೆ. ಆ ಸ್ಪೀಡ್ನಲ್ಲಿ 65 ಟನ್ನು ಯಾವಾಗ ನೆಲಕ್ಕೆ ಮುಟ್ಟುತ್ತೆ, ದ್ಯಾಟ್ ಈಸ್ ದಿ ರಿಯಲ್ ಟೆಸ್ಟ್ ಆಫ್ ಅ ಪೈಲಟ್. ಅವ್ರು ಎಷ್ಟು ಕಂಟ್ರೋಲ್ ಆಗಿ ಫ್ರಮ್ ಫ್ಲೈಯಿಂಗ್ ಟು ನಾನ್ ಫ್ಲೈಯಿಂಗ್. ನಾವು ಮುಟ್ಟ ಮೇಲೆ ದ ಪ್ಲೇನ್ ಇಸ್ ನೌ ನಾಟ್ ಫ್ಲೈಯಿಂಗ್, ಮುಟ್ಟಕ್ಕೆ ಮುಂಚೆ ಪ್ಲೇನ್ ಇಸ್ ಫ್ಲೈಯಿಂಗ್. ಆ ಟ್ರಾನ್ಸಿಷನ್ ಫೇಸು ಭಾಳ ಡೇಂಜರಸ್ಸು. ಆಕ್ಸಿಡೆಂಟ್ ಅನಾಲಿಸಿಸ್ ಈಗ ಏವಿಯೇಷನ್ ಮೋರ್ ದೆನ್ 100 ವರ್ಷ ಆಗೋಗಿದೆ. ಅನಾಲಿಸಿಸ್ ಏನು ಹೇಳುತ್ತೆ, 80% ಆಕ್ಸಿಡೆಂಟ್ಸು ಟೇಕ್ ಆಫ್ ಇಂದ ವಿದಿನ್ 7 ಮಿನಿಟ್ಸ್, ಲ್ಯಾಂಡಿಂಗ್ಗಿಂತ ವಿದಿನ್ 7 ಮಿನಿಟ್ಸ್. 80% ಅಂದರೆ ನೆಲಕ್ಕೆ ಹತ್ತಿರ ಇರುವಾಗ ಇಸ್ ದ ಮೋಸ್ಟ್ ಡೇಂಜರಸ್ ಫೇಸ್ ಆಫ್ ಫ್ಲೈಯಿಂಗ್. ಈಗ ನಿಮಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗೋಣ. ನಾವು ಫ್ಲೈಯಿಂಗ್ ಕಲಿಯುವಾಗ ಬಹಳ ಜನ ತಿಳ್ಕೊಳ್ತಾರೆ, 18 ವರ್ಷ ಹುಡುಗಿಯರು ಬಂದು ಫ್ಲೈಯಿಂಗ್ ಕಲಿತಾರೆ. ಲೈಸೆನ್ಸ್ ಕ್ಯಾನ್ ಬಿ ಗಿವನ್ ಎಟ್ ದಿ ಏಜ್ ಆಫ್ 17. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿ, ಕಾರ್ ಇರಲಿ, ಬೈಕ್ ಇರಲಿ, 18 ವರ್ಷ ಬೇಕು. ಬಟ್ ಫ್ಲೈಯಿಂಗ್ಗೆ ನೀವು 17 ವರ್ಷನಲ್ಲಿ ಲೈಸೆನ್ಸ್ ಪಡ್ಕೋಬೋದು, ಸಿಗುತ್ತೆ ನಿಮಗೆ. ಯಾಕಂದರೆ ಫ್ಲೈಯಿಂಗ್ ಬೈ ಇಟ್ ಸೆಲ್ಫ್, ಮ್ಯಾನೇಜಿಂಗ್ ದಿ ಏರೋಪ್ಲೇನ್ ಬೈ ಇಟ್ ಸೆಲ್ಫ್ is as easy as riding a cycle or driving a car. ನಾನು ತುಂಬ ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ತೊಂದರೆ ಇರೋದು ನಾವು ಸೈಕಲು, ಕಾರ್ ಓಡುವಾಗ ಯಾಕೆ ಭಯ ಪಡ್ತೀವಿ ಅಂದರೆ, ಟ್ರಾಫಿಕ್ನಲ್ಲಿ ಹೋಗುವಾಗ ನಿಮಗೆ ಓಪನ್ ಮೈದಾನಲ್ಲಿ ಬಿಟ್ಬಿಟ್ರೆ, ಯಾರಿಲ್ಲ, ನೀವು ಬಿಟ್ಟರೆ ಏನು ತಪ್ಪಾಗಲ್ಲ. ನೀವು ಭಾಳ ಬೇಗ ಫ್ಲೈಯಿಂಗು ಅಥವಾ ಡ್ರೈವಿಂಗ್ ಅಥವಾ ಬೈಕ್ ರೈಡಿಂಗ್ ಕಲ್ತು ಬಿಡ್ತೀವಿ. ನಿಮಗೆ ಅವೆನ್ಯೂ ರೋಡ್ನಲ್ಲಿ ಬಿಟ್ಬಿಟ್ರೆ, ಈಗ ನೀವು ಓಡಿಸಿ ಅಂತ ಹೊಸೊಬ್ಬರಿಗೆ ಗಾಬರಿ. ಯಾಕಂದರೆ
ಬೇರೆಯವ್ರ ತಪ್ಪಿಂದ ಏನು ಆಕ್ಸಿಡೆಂಟ್ ಆಗ್ಬೋದು. ಹೌದು. ಫ್ಲೈಯಿಂಗ್ನಲ್ಲೂ ಹಾಗೆ ನೀವು ಮೇಲೆ ಹಾರಾಡುವಾಗ ಟ್ರಾಫಿಕ್ ಇಸ್ ವೆರಿ ವೆರಿ ಕಂಟ್ರೋಲ್ಡ್. ಎಸ್ ಸರ್. ನಿಮ್ಮ ವಿಮಾನ ಇರೋದು 20 ಮೈಲಿನಲ್ಲಿ, ಬೇರೆ ವಿಮಾನ ಅವರು ಬಿಡಲ್ಲ ಸಾಮಾನ್ಯವಾಗಿ. ಸೊ ಅಷ್ಟು ಅದು ಇರುತ್ತೆ. ಬಟ್ ವೆನ್ ಯು ಕಮ್ ಇನ್ ಟಚ್ ವಿತ್ ಗ್ರೌಂಡ್, ಆವಾಗ ದೆಸೆ ಭಾಳ ಜನ ಕೇಳ್ತಾರೆ ಪೈಲಟ್ಗೆ ಯಾವುದು ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಮೂಮೆಂಟ್. ಕೆಲವು ಪೈಲಟ್ಸ್ ಹೇಳ್ತಾರೆ ಲ್ಯಾಂಡಿಂಗ್ ಬರುವಾಗ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಮೂಮೆಂಟ್, ಬಿಕಾಸ್ ಫ್ರಮ್ ಫ್ಲೈಯಿಂಗ್ ಯು ಹ್ಯಾವ್ ಟು ನೌ ಸ್ಟಾಪ್ ಫ್ಲೈಯಿಂಗ್ ವಿದೌಟ್ ಕ್ರ್ಯಾಶಿಂಗ್ ಅಂತ. ಸಾಮಾನ್ಯವಾಗಿ ಪ್ಯಾಸೆಂಜರ್ಸ್ ವಿ ಟಾಕ್ ಯಾವಾಗಲೂ ಲ್ಯಾಂಡಿಂಗ್ ಆದ ತಕ್ಷಣ ವಾವ್ ಸೇಫ್ಲಿ ಲ್ಯಾಂಡೆಡ್ ಅಂದರೆ ಅದನ್ನು ಹೇಳುವಾಗಲೇ ಅಷ್ಟೇ, ಫ್ಲೈ ಮಾಡುವಾಗ ಹಬ್ಬ ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ಬಹಳ ಕಡೆ ನೀವು ನೋಡ್ತೀರಾ ಫ್ಲೈಟ್ನಲ್ಲಿ ಹೋಗುವಾಗ, ಸ್ಪೆಷಲಿ ಫಾರಿನ್ನಲ್ಲಿ ತುಂಬ ಸ್ಮೂತಾಗಿ ಲ್ಯಾಂಡಿಂಗ್ ಮಾಡುವಾಗ ಎಲ್ಲ ಪ್ಯಾಸೆಂಜರ್ ಚಪ್ಪಾಳಿ ಹೊಡಿತಾರೆ. ಏನಕ್ಕೆ? ಆ ಅನುಭೂತಿ ನಾವು ಸೇಫ್ ಆಗಿ ಬಂದ್ಬಿಡ್ತೀವಿ. ಗ್ರ್ಯಾಟಿಟ್ಯೂಡ್. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಒಬ್ಬ ಪೈಲಟ್ಗೆ ಯಾವ ರೀತಿಯಾದಂಥ ಸಮಸ್ಯೆಗಳಿರುತ್ತೋ ಯಾವ ಟೈಮಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ನೋಡ್ತಾ ಇದ್ರೆ ಒಬ್ಬ ಎಕ್ಸ್ಪರ್ಟ್ ಪೈಲಟ್ ಇಲ್ಲಿ ಒಬ್ಬರು ಮೃತಪಡ್ತಾರೆ ಅಂತ ಹೇಳಿದಾಗ ರಿಯಲಿ ಇದು ಎಲ್ರಿಗೂ ಕೂಡ ಶಾಕಿಂಗ್ ಅಂತ ಅನಿಸುತ್ತೆ. ಮತ್ತು 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಡ್ಯೂಟಿ ಬಿದ್ದಾಗ ಅಲ್ಲಿ ಯಾವ್ದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದರ ಅರಿವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಎಲಾಬ್ರೇಟ್ ಮಾಡಿ ಮಾತಾಡ್ಬೋದಾ? ಕ್ಯಾಪ್ಟನ್ ಜಾನಕಿ ರಾಮನ್ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಏರ್ಫೋರ್ಸ್ ಆಫೀಸರ್, ಟೆಕ್ನಿಕಲ್ ಆಫೀಸರು, ಅವ್ರು ಹೇಳಿರೋದು ಸ್ವಲ್ಪ ಹಂತಕ್ಕೆ ಆ್ಯಕ್ಚುಲಿ ನಿಜ. ಬಟ್ ನಾವು ಪ್ಯಾರಾಮೀಟರ್ಸ್ ನೋಡ್ಬೋದು. ಯಾವಾಗಲೂ ಒಂದು ಆಕ್ಸಿಡೆಂಟ್ ಆಗುವಾಗ ಒಂದು ಕ್ಷಣನಲ್ಲಿ ಆಕ್ಸಿಡೆಂಟ್ ಕಾಣುತ್ತೆ, ಆಗೋಗಿದೆ, ಕರೆಕ್ಟ್, ಎಲ್ಲ ಸರಿ ಇರುತ್ತೆ, ಒಂದು ಕ್ಷಣನಲ್ಲಿ ಇಟ್ ಬಿಕಮ್ಸ್ ಅನ್ ಆಕ್ಸಿಡೆಂಟ್. ಕರೆಕ್ಟ್. ಏವಿಯೇಷನ್ ಫೀಲ್ಡ್ನಲ್ಲಿ ತುಂಬ ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡ್ತಾರೆ ಇನ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್. ಏನಕ್ಕಂದರೆ ಯಾವುದು ಒಂದು ಆಕ್ಸಿಡೆಂಟ್ಗೆ ಎಲ್ಲ ಕಾರಣ ಕಂಡಬೇಕು, ಆ ಕಾರಣದಿಂದ ಆಮೇಲೆ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡ್ತಾರೆ, ಅದೇ ಕಾರಣದಿಂದ ಇನ್ನೊಂದು ಕಡೆ ಆಕ್ಸಿಡೆಂಟ್ ಆಗಬಾರ್ದು ಅಂತ. ಸೊ ಬಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಸ್ಪೆಂಟ್ ಇನ್ ಇನ್ವೆಸ್ಟಿಗೇಟಿಂಗ್ ಎನ್ ಆಕ್ಸಿಡೆಂಟ್. ಎಸ್ ಸರ್. ಇಲ್ಲಿನೂ ದಿ ಪ್ರೋಸೆಸ್ ಆಫ್ ಆನ್ ಇನ್ವೆಸ್ಟಿಗೇಷನ್ ಹ್ಯಾಸ್ ಸ್ಟಾರ್ಟೆಡ್. ಇಂಡಿಯಾನಲ್ಲಿ ಒಂದು ಏಜೆನ್ಸಿ ಇದೆ, ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ, ವಿಚ್ ಇಸ್ ಹಾರ್ಡ್ಲಿ ಅಬೌಟ್ 8 or 9 years ಓಲ್ಡ್. ಸೊ ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಬ್ಯೂರೋಗೆ ಸಿವಿಲೇಷನ್ ಮಿನಿಸ್ಟ್ರಿ ಅವರು ನಿನ್ನೆ ಗೈಡ್ಲೈನ್ ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ. ಅವರು ರಿಪೋರ್ಟ್ ಮೇ ಟೇಕ್ ಮೇ ಬಿ ಅ ಮಂತ್, ಮೇ ಬಿ 2, ಡಿಪೆಂಡಿಂಗ್ ಆನ್ ಹೌ ಫ್ಯಾಕ್ಟ್ಸ್ ಅವ್ರಿಗೆ ಸಿಕ್ಕೋದು. ಆವಾಗ ನಮಗೆ ರಿಯಲ್ ಕಾರಣ ಗೊತ್ತಾಗುತ್ತೆ. ಆವಾಗ ಏನು ಗೊತ್ತಾಗುತ್ತೆ ಅಂದರೆ ಯಾವುದು 1 ಸೆಕೆಂಡ್ನಲ್ಲಿ ಏನಾಗಿಲ್ಲ, ಆ ಆಕ್ಸಿಡೆಂಟ್ ಕ್ಷಣ ಮುಂಚೆ ಬಹಳ ಸಣ್ಣ ಐಟಮ್ಸು ಸೇರಿಬಿಟ್ಟು ಒಂದು ದೊಡ್ಡ ಅಪಘಾತ 1 ಸೆಕೆಂಡ್ನಲ್ಲಿ ಆಗಿದೆ. ಈಗ ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಸಿ ಆಕ್ಸಿಡೆಂಟ್ಸ್ ಯಾಕೆ ಆಗುತ್ತೆ ಅಂತ, ಒನ್ ಇಸ್ ಹ್ಯೂಮನ್ ಎರರ್. ಇಟ್ ಕುಡ್ ಬಿ ಪೈಲಟ್ ಎರರ್ ಆರ್ ಸಮ್ ಅದರ್ ಮೆಂಬರ್ ಆಫ್ ದ ಕ್ರೂ, ತಪ್ಪು ಮಾಡಿರ್ಬೋದು. ಇಟ್ ಈಸ್ ಟೆಕ್ನಿಕಲ್ ಫೇಲ್ಯೂರ್. ವಿಮಾನದಲ್ಲಿ ಯಾವುದು ತಾಂತ್ರಿಕ ತ್ರುಟಿ ಬಂದರೆ ದಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿ ಆಕ್ಸಿಡೆಂಟ್. ಇಟ್ ಕ್ಯಾನ್ ಬಿ ದಿ ಎನ್ವೈರ್ಮೆಂಟ್. ಈಗ ಅವ್ರು ಹೇಳಿದ್ರು ವೆದರು, ಮಳೆ ಬರ್ತಾ ಇದೆ, ಹವಾಮಾನ ವೈಪರೀತ್ಯ. ಬಟ್ ಅನ್ ಆಕ್ಸಿಡೆಂಟ್ ಇಸ್ ಆಲ್ವೇಸ್ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್. ಬರೀ ಒಂದು ಫ್ಯಾಕ್ಟ್ ಇಂದ ಆಗಲ್ಲ. ಆಮೇಲೆ ಇದು ಎಲ್ಲ ಟೈಮಲ್ಲಿ, ಯಾವುದೇ ಟೈಮಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ ಎಲ್ಲ ಏನು ಪ್ಯಾರಾಮೀಟರ್ಸ್ ಕೌಂಟ್ ಆಗುತ್ತೆ. ಅದಕ್ಕೆ ಆಕ್ಸಿಡೆಂಟ್ ಇಸ್ ನೆವರ್ ಡ್ಯೂ ಟು ಒನ್ ಥಿಂಗ್ alone. It is due to many things. ಕ್ಷಣಕ್ಕೆ it all combines to make the accident. Now call it destiny, call it bad luck. So ಈ ಆಕ್ಸಿಡೆಂಟ್ ನಲ್ಲಿ ನೀವು ನೋಡಿದ್ರೆ, being a pilot, do you believe that? ಎಸ್, ನಾವು ಬಹಳ ಸಲ ನಮ್ಮ ಮನೆಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ನಾವು ಮನೆ ಬಿಡುವಾಗ ಇಟ್ ಮೇ ಬಿ ಅ ಸಿಂಪಲ್ ಲಿಟಲ್ ಟಾಸ್ಕ್. ಅವ್ರು ಹೋಗ್ತಾರೆ, 3-4 ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಬರ್ತಾರೆ, ಅಥವಾ ಏರ್ಲೈನ್ ಪೈಲಟ್ ವೈಫ್ಸು ದೇ ನೋ, ಅವ್ರು ಹೋಗ್ತಾರೆ ಫ್ಲೈಟ್ ಮಾಡ್ಕೊಂಡು ಬಂದುಬಿಡ್ತಾರೆ. ಬಟ್ ಆಗಲೂ ಯಾವಾಗಲೂ ಮನ್ಸಿನಲ್ಲಿ ಒಂದು ಕಡೆ ಒಂದು ಇರುತ್ತೆ, ನೀವು ಸೇಫಾಗಿ ಲ್ಯಾಂಡ್ ಆದಮೇಲೆ ನನಗೊಂದು ಮೆಸೇಜ್ ಕಳಿಸ್ಬಿಡಿ, ಯು ಹ್ಯಾವ್ ಲ್ಯಾಂಡೆಡ್ ಎಟ್ ಯುವರ್ ಡೆಸ್ಟಿನೇಷನ್ ಅಥವಾ ಯು ಹ್ಯಾವ್ ಲ್ಯಾಂಡೆಡ್ ಬ್ಯಾಕ್ ಇನ್ ಯುವರ್ ಹೋಮ್ ಟೌನ್ ಅಂತ. ಬಿಕಾಸ್ ಅನ್ಲೈಕ್ ಆಟೋಮೊಬೈಲ್ಸ್, ಇಲ್ಲಿ ನಿಮ್ಗೆ ಏನೋ ತೊಂದರೆ ಬಂದರೆ ನೀವು ಗಾಡಿ ನಿಲ್ಲಿಸಿ ಪಾರ್ಕಿಂಗ್ ಬ್ರೇಕ್ ಹಾಕಿಬಿಟ್ಟು ಆಚೆ ಇಳಿಯೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ವಿತ್ ದಿ ಏರ್ಪೋರ್ಟ್. ನಿಮಗೆ ಭಾಳ ಜನ ಕೇಳ್ತಾರೆ ಸಿವಿಲ್ ಏರ್ಕ್ರಾಫ್ಟ್ನಲ್ಲಿ ಪ್ಯಾರಾಶೂಟ್ ಯಾಕಿಲ್ಲ ಅಂತ. ಹೌದು, ಪ್ಯಾರಾಶೂಟ್ ಯಾಕಿಲ್ಲ ಅಂದರೆ ಪೈಲಟ್ಗೆ ನೀವು ಏರ್ಫೋರ್ಸ್ ಥರ ಪ್ಯಾರಾಶೂಟ್ ಕೊಟ್ಬಿಟ್ರೆ ತೊಂದರೆ ಬರುವಾಗ ಅವರೇ ಬಿಟ್ಬಿಟ್ರೆ ವಿಮಾನ ಪ್ಯಾರಾಶೂಟ್ ಜೊತೆಗೆ, ಹೂ ವಿಲ್ ಸೇವ್ ದ ಹಂಡ್ರೆಡ್ಸ್ ಆಫ್ ಪ್ಯಾಸೆಂಜರ್. ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಬಹಳ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ನೀವು ಹಿಸ್ಟ್ರಿನಲ್ಲಿ, ನಾಟಿಕಲ್ ಹಿಸ್ಟ್ರಿನಲ್ಲಿ ಹೋಗಬೇಕು, ಶಿಪ್ಸ್ ಹಿಸ್ಟ್ರಿನಲ್ಲಿ. ದ ವರ್ಡ್ ಕ್ಯಾಪ್ಟನ್ ಕಮ್ಸ್ ಫ್ರಮ್ ದೇರ್. ಕ್ಯಾಪ್ಟನ್ ಮೀನ್ಸ್ ದ ಮ್ಯಾನ್ ಇನ್ ಚಾರ್ಜ್ ಫಾರ್ ಆಲ್ ಡಿಸಿಷನ್ಸ್, ಫೈನಲ್ ಡಿಸಿಷನ್ಸ್ ಆನ್ ದಿ ಏರೋಪ್ಲೇನ್. ಶಿಪ್ನಲ್ಲಿನೂ ಹಂಗಾಗ್ತಾ ಇತ್ತು. ಶಿಪ್ನಲ್ಲಿ ತಾವು ಕೇಳಿರಬೇಕು, unless every passenger gets out of the ship, the captain will not leave the ship. Captain means leader, ನಾಯಕ. ಹೌದು.
ನಾಯಕನೇ ಮೊದಲೇ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರೆ ಆತನಿಗೆ ಸ್ವಾರ್ಥ ಇರೋದಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಎಸ್ ಸರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೇನೆ. ಸ್ನೇಹಿತರೆ, ವಿಮಾನ ದುರಂತ ಅಂತ ಹೇಳಿದ ತಕ್ಷಣವೇ ನಮ್ಮ ಕರ್ನಾಟಕದಲ್ಲಿ ನಮಗೆ ಮಂಗಳೂರು ದುರಂತ, ಮಂಗಳೂರು ವಿಮಾನ ದುರಂತ ಕೂಡ ನೆನಪಾಗುತ್ತೆ. 2010ರಲ್ಲಿ 10 ವರ್ಷಗಳ ಮುಂಚೆ, ಈಗ 2020ರಲ್ಲಿ ಕೇರಳದಲ್ಲೂ ಕೂಡ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸಿದೆ. ಮತ್ತು ಟಾಪ್ ವೇಯಲ್ಲಿ ಯಾಕೆ ಪದೇ ಪದೇ ಈ ಅನಾಹುತಗಳು ಸಂಭವಿಸ್ತಾ ಇರ್ತವೆ ಅನ್ನೋದನ್ನು ಕೂಡ ನಾವು ಮನಗಾಣಬೇಕಾಗಿದೆ. ಎಸ್, ಅದರ ಬಗ್ಗೆ ಕ್ಯಾಪ್ಟನ್ ಜಾನಕಿರಾಮ್ ಅವರಿಂದ ನಾನು ಮಾಹಿತಿ ಪಡಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಈಗ ಮಂಗಳೂರು ವಿಮಾನ ದುರಂತಕ್ಕೂ ಮತ್ತು ಈ ಕೇರಳ ವಿಮಾನ ದುರಂತಕ್ಕೂ ಯಾವ ರೀತಿ ಸಾಮ್ಯತೆ ಇದೆ ಅಂತ ಹೇಳ್ತೀರಿ? ಏನಾದರೂ ಅಲ್ಲಿ ಸಿಮಿಲಾರಿಟೀಸ್ ನಮಗೆ ಕಾಣಬಹುದು ಅಂತ ಅನಿಸುತ್ತಾ ಸರ್? ಒಂದು ಹೇಳಬೇಕು ಅಂದ್ರೆ, ಈ ಪೈಲಟ್ ಅತ್ಯಂತ ಕೇಪಬಲ್ ಮತ್ತು ಸುಮಾರು 40 ವರ್ಷದಿಂದ ಪೈಲಟ್ ಕೆಲಸವನ್ನೇ ಮಾಡಿ ಸಾವಿರಾರು ಲ್ಯಾಂಡಿಂಗ್ ಅನ್ನು ಮಾಡಿದ ವ್ಯಕ್ತಿ. ಅನೇಕ ಫೈಟರ್ ವಿಮಾನಗಳನ್ನ ಮತ್ತು ಸರ್ವಿಸ್ ಆದ ವಿಮಾನನ ಟೆಸ್ಟ್ ಮಾಡುವಂತ ಟೆಸ್ಟ್ ಪೈಲಟ್ ಸಹ ಈ ಕೆಲಸ ಮಾಡಿರುವಂತ ವ್ಯಕ್ತಿ. ಹಾಗಾಗಿ ಇವರ ಪೈಲಟ್ ಕ್ಯಾಪ್ಟನ್ ಏನು ಪ್ರೊಫೆಷನಲಿಸಮ್ ಇದೆ ಅದನ್ನ ನಾವು ಸ್ವಲ್ಪವೂ ಡೌಟ್ ಮಾಡೋದಕ್ಕೆ ಸಾಧ್ಯ. ಈ ಇಂತಹ ಕೇಪಬಲ್ ಇರುವಂತ ವ್ಯಕ್ತಿಯೂ ಸಹ ಹೇಗಾಯ್ತು ಇದು ಅನ್ನೋದನ್ನ ತನಿಖೆಯಿಂದನೇ ಗೊತ್ತಾಗಬೇಕು. ಮುಖ್ಯವಾಗಿ ಇದರಲ್ಲಿ ವೆದರ್ ತುಂಬಾ ಪ್ರಮುಖ ಪಾತ್ರ ವಹಿಸಿದೆ. ನಿಜ. ಸೊ ಅಂದರೆ ವೆದರ್ ರೋಲ್ ಬಹಳಷ್ಟು ಇದೆ ಅಂತ ಹೇಳ್ತೀರಿ. ಯಾಕಂತ ಹೇಳಿದ್ರೆ ಮಂಗಳೂರು ವಿಮಾನ ದುರಂತ ನೋಡಿದಾಗ ವೆದರ್ ಇದಕ್ಕಿಂತ ಪರವಾಗಿರಲಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಡು ಯು ವಾಂಟ್ ಟು ಸೇ ಆಡ್ ಆನ್ ಟು ದಿಸ್? ಮಂಗಳೂರು ವಿಮಾನ ನಿಲ್ದಾಣವೂ ಸಹ ಇದೇ ರೀತಿ ಸುತ್ತ ಪ್ಲೇಟು ಮತ್ತು ಸುತ್ತ ಕಂದಕ ಇರುವಂತ ಜಾಗ. ಶ್ರೀನಗರ ಏರ್ಫೀಲ್ಡ್ ಸಹ ಇದೇ ರೀತಿ ಇದೆ. ವಿಮಾನ ನಿಲ್ದಾಣದ ಬೇಲಿ ದಾಟಿದ ತಕ್ಷಣನೇ ಕಂದಕಗಳು ಶುರುವಾಗತ್ತೆ. 30ರಿಂದ 35 ಅಡಿ ಅಂತ ಹೇಳ್ತಾರೆ. ವಿಮಾನದ ಆಕ್ಸಿಡೆಂಟ್ ಫೋಟೋ ನೋಡಿದ್ರು ಸಹ ನಮಗ್ ಗೊತ್ತಾಗತ್ತೆ. ಇದರಲ್ಲಿ ಏನಂದ್ರೆ, ನಾರ್ಮಲ್ ಟೈಮಲ್ಲಿ ಏನಂದ್ರೆ ನಿಮಗೆ ಎಲ್ಲಿ ಟಚ್ ಡೌನ್ ಮಾಡಬೇಕು ಅದನ್ನ ರನ್ವೇ ಮೇಲೆ ಕ್ಲಿಯರ್ ಕಟ್ ಆಗಿ ಬರ್ದಿರ್ತಾರೆ, ಟಚ್ ಡೌನ್ ಪಾಯಿಂಟ್ಸ್ ಅಂತ. ಅಲ್ಲೇ ಟಚ್ ಡೌನ್ ಮಾಡಿದ್ರೆ ಕರೆಕ್ಟ್ ಆಗಿ ಅದು ಸ್ಟಾಪ್ ಆಗತ್ತೆ. ಅದಾದ್ಮೇಲೆ ಅದನ್ನ ಎಕ್ಸೀಡ್ ಆಗಿ ಅಕಸ್ಮಾತ್ ಮುಂದೆ ಏನಾದ್ರೂ ನೀವು ಟಚ್ ಡೌನ್ ಮಾಡಿದ್ರೆ ಗೋ ಅರೌಂಡ್ ಸಿಗ್ನಲ್ ಸಹ ಇರುತ್ತೆ. ಅಂದ್ರೆ ನೀವು ಲ್ಯಾಂಡ್ ಆದ್ಮೇಲೂ ಸಹ ಬ್ರೇಕ್ ಹಾಕ್ಬೇಡಿ, ಪವರ್ ಕೊಟ್ಬಿಟ್ಟು ಮತ್ತೊಂದ್ಸಲ ಒಂದು ರೌಂಡ್ ಟೇಕ್ ಆಫ್ ಆಗಿ ಅನ್ನೋ ಸೂಚನೆನೂ ಇರುತ್ತೆ. ಇದಾದ್ಮೇಲೆ ರನ್ವೇ ನೀವು ಕ್ರಾಸ್ ಆದ್ರೆ ಲಾಸ್ಟಿಗೆ ಕಚ್ಚಾ ಏರಿಯಾ ಸಹ ಇರುತ್ತೆ. ಅಕಸ್ಮಾತ್ ಕ್ರಾಸ್ ಆದ್ರೂ ಸಹ ವಿಮಾನಕ್ಕೆ ಹಾನಿ ಆಗ್ಬಾರ್ದು ಅಂತ ಒಂದು 50 ಮೀಟರ್ ಕಚ್ಚಾ ಏರಿಯಾ ಇರುತ್ತೆ. ಅದಾದ್ಮೇಲೆ ಮಣ್ಣು ಕೆತ್ತಿರ್ತಕ್ಕಂಥ ಮರಳು ಹಾಕಿರುವಂತ ಏರಿಯಾ ಇರುತ್ತೆ. ಇವೆಲ್ಲ ವಿಮಾನಗಳನ್ನ ಸ್ಟಾಪ್ ಮಾಡೋದಕ್ಕೆ ಇವೆಲ್ಲ ಮೊದಲೇ ತಯಾರಿ ಮಾಡಿರುವಂತ ಒಂದು ಚಿತ್ರಣ. ಇದು ವಿಮಾನ ನಿಲ್ದಾಣದ ಚಿತ್ರಣ. ಇನ್ನು ಫೈಟರ್ ವಿಮಾನಗಳಿಗೆ ಅರೆಸ್ಟರ್ ಬ್ಯಾರಿಯರ್ ಸಹ ಇರುತ್ತೆ. ಇದಾದ ಮೇಲೆ ಬೇಲಿ, ಇದಾದ ಮೇಲೆ ಕಾಂಪೌಂಡು ಮತ್ತು ಸುತ್ತಲೂ ವಿಮಾನ ನಿಲ್ದಾಣದ ಸುತ್ತಲೂ ರೋಡ್ ಇರುತ್ತೆ. ಇದೆಲ್ಲ ಇಂತಹ ಟೈಮಲ್ಲಿ ಸಹಾಯಕ್ಕೆ ಬರುತ್ತೆ. ಅದನ್ನ ನೋಡಿರ್ಬೋದು. ತಕ್ಷಣ ಎಲ್ಲ ಫೈರ್ ಟೆಂಡರ್ಗಳು ತಕ್ಷಣ ರೀಚ್ ಆಗೋದಕ್ಕೆ ಸುತ್ತ ವಿಮಾನ ನಿಲ್ದಾಣದ ಸುತ್ತ ಇರುವಂತ ರೋಡು ಒಂದು ಕಾರಣ. ಮೋಸ್ಟ್ಲಿ ಏನಾಗಿದೆ ಅಂದ್ರೆ, ಈ ಗಾಳಿಯ ದಿಕ್ಕು ಗೊತ್ತಾಗ್ತಾ ಇಲ್ಲ, ವೇರಿಯಬಲ್. ಮಳೆ ಅತ್ಯಂತ ಹೆಚ್ಚು ಮಳೆ ಬಂದಂತ ಇಂತಹ ಸಮಯದಲ್ಲಿ ಗಾಳಿಯ ದಿಕ್ಕು ಚೇಂಜ್ ಆಗ್ತಾ ಇರುತ್ತೆ. ಅಕಸ್ಮಾತ್ ನೀವು ಲ್ಯಾಂಡ್ ಆಗೋ ಟೈಮಲ್ಲಿ ಗಾಳಿಯ ದಿಕ್ಕು ಟೈಲ್ ವಿಂಡ್ ಬಂದ್ರೆ ಆ ಗಾಳಿಯ ಸ್ಪೀಡು ಸಹ ವಿಮಾನದ ಜೊತೆಗೆ ಸೇರ್ಕೊಂಡು ನಿಮ್ಮನ್ನ ಮುಂದಕ್ಕೆ ತಳ್ಳತ್ತೆ. ಆ ರೀತಿ ಆಗಿರ್ಬಹುದು. ಎರಡೂ ಕಡೆ ಲ್ಯಾಂಡಿಂಗ್ ಟ್ರೈ ಮಾಡಿದ್ದಾರೆ ಅವರು. 10 ರನ್ವೇ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಎರಡೂ ಕಡೆ ಲ್ಯಾಂಡಿಂಗ್ ಟ್ರೈ ಮಾಡಿದ್ದಾರೆ. ಅಂದ್ರೆ ಇದು ಮೋಸ್ಟ್ಲಿ ವೇರಿಯಬಲ್ ಸ್ಪೀಡ್ ಇರಬಹುದು, ಅಥವಾ ಸ್ಪೀಡು ಕರೆಕ್ಟ್ ಆಗಿ ಗೊತ್ತಾಗದೆ ಇರಬಹುದು. ಮತ್ತು ಅವರಿಗೆ 2 ಕಿಲೋಮೀಟರ್ಸ್ ವಿಸಿಬಿಲಿಟಿ ಏನಂದ್ರೆ, ಟವರ್, ಏರ್ ಟ್ರಾಫಿಕ್ ಟವರ್ ಇಂದ 2 ಕಿಲೋಮೀಟರ್ ಕಾಣುತ್ತೆ ಅಂತ ಅವರು ಏನು ಬ್ರಾಡ್ಕಾಸ್ಟ್ ಮಾಡಿರ್ತಾರೆ.
ಆದ್ರೆ ವಿಮಾನದಲ್ಲಿ ಮೇಲ್ಗಡೆಯಿಂದ 2 ಕಿಲೋಮೀಟರ್ಸ್ ಕಾಣುತ್ತೆ ಅನ್ನೋದು ಸುಳ್ಳು. ಮೋಡ ಇರುತ್ತೆ, ಮಳೆ ಬರ್ತಾ ಇರುತ್ತೆ. ನಾರ್ಮಲಿ 2 ಸಲ ಅವರಿಗೆ ರನ್ವೇ ಕಂಡಿಲ್ಲ. ಅದಕ್ಕೋಸ್ಕರ ಅವರು 3ನೇ ಸಲ ಪ್ರಯತ್ನ ಪಟ್ಟಾಗ ಈ ಘಟನೆ ಆಗಿದೆ. 3ನೇ ಸಲ ಯಾಕೆ ಪ್ರಯತ್ನ ಪಟ್ರು? ಯಾಕೆಂದ್ರೆ ನಾರ್ಮಲಿ ಎಲ್ಲಿ ಈ ರೀತಿ ಡಿಸಿಷನ್ ಪೈಲಟ್ ಕ್ಯಾಪ್ಟನ್ ಕೈಯಲ್ಲಿರುತ್ತೆ. ಆಲ್ಟರ್ನೇಟ್ ಏರ್ಫೀಲ್ಡ್ ಎಲ್ಲಿ ಹೋಗ್ಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ. ಈ ವಿಮಾನ ನಿಲ್ದಾಣದಲ್ಲಿ ಈ ರೀತಿ ಏನಾದ್ರೂ ಹವಾಮಾನ ವೈಪರೀತ್ಯ ಆದರೆ ಈ ನೆಕ್ಸ್ಟ್ ವಿಮಾನ ನಿಲ್ದಾಣ ಹತ್ತಿರದ್ದು ಮೊದಲೇ ಡಿಸೈಡ್ ಇರುತ್ತೆ. ಆದ್ರೆ ಆ ಹತ್ತಿರದ ವಿಮಾನ ನಿಲ್ದಾಣ 24 ಅವರ್ಸ್ ಇರುವಂತ ವಿಮಾನ ನಿಲ್ದಾಣ ಆಗಿರ್ಬೇಕು. ಆಪರೇಷನಲ್ ಎಲ್ಲ ವಿಮಾನಗಳು, ಕೆಲವು ವಿಮಾನಗಳು 6 ಗಂಟೆ ಅಷ್ಟೇ ಕೆಲಸ ಮಾಡುತ್ತೆ, ಕೆಲವು ವಿಮಾನಗಳು 12 ಗಂಟೆ. ಹಾಗಾಗಿ ಇದು ಪ್ರೀ ಡಿಸೈಡೆಡ್ ಇರುತ್ತೆ. ಹಾಗಾಗಿ ಇವೆಲ್ಲ ಯೋಚನೆಗಳು ಪೈಲಟಿನ ಕ್ಯಾಪ್ಟನ್ ಮನಸ್ಸಲ್ಲಿ ಬಂದಿರುತ್ತೆ. ಯಾವಾಗ 1-2 ಸಲ ಟ್ರೈ ಮಾಡಿದಾಗ ಆಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಡೈವರ್ಷನ್, ಈ ರೀತಿಯ ಎಲ್ಲ ಯೋಚನೆಗಳು ಒಬ್ಬ ಕ್ಯಾಪ್ಟನ್ ಮನಸ್ಸಲ್ಲಿ ಬಂದಿರುತ್ತೆ ಆಲ್ಟರ್ನೇಟಿವ್. ಇದ್ರ ಜೊತೆಗೆ ಅನೇಕ ಅದರ ವಿಚಾರಗಳು ತಲೆಯಲ್ಲಿ ಹೊರಳ್ತಾ ಇರುತ್ತೆ. ಈ ರೀತಿಯ ಎಕ್ಸ್ಪರ್ಟ್ ಪೈಲಟ್ ಈ ರೀತಿಯ ಘಟನೆ ಆಗಿರೋದು ನನಗೆ ಅನ್ಸಿರೋದು ಕೆಳಗಡೆ ಇದ್ರೆ ಅದರ ಜೊತೆಗೆ ಕಂಟ್ರೋಲ್ ಸಹ ಮಾಡ್ತಾ ಇರ್ತಾರೆ ರಡಾರ್ ಇಂದ. ರಡಾರ್ ಅಲ್ಲಿ ಈಗಿನ ಸಫಿಸ್ಟಿಕೇಟೆಡ್ ರಡಾರ್ ಅಲ್ಲಿ ಪ್ರತಿಯೊಂದು ಕಾಣ್ತಾ ಇರುತ್ತೆ. ಏರ್ಕ್ರಾಫ್ಟ್ ಎಡಗಡೆ ಹೋದ್ರೆ ಕಾಣುತ್ತೆ, ಬಲಗಡೆ ಹೋದ್ರೆ ಕಾಣುತ್ತೆ. ಅವನಿಗೆ ಸರಿಯಾದ ರನ್ವೇ ಕರೆಕ್ಟ್ ಆ ಲೈನ್ ನಲ್ಲಿ ತಂದು ಗೈಡ್ ಮಾಡ್ತಾ ಇರ್ತಾರೆ, ಟರ್ನ್ ಲೆಫ್ಟ್, ಟರ್ನ್ ರೈಟ್ ಅಂತ. ಮತ್ತು ಎಲ್ಲಿ ಅವರ ಹೈಟ್ ಅನ್ನು ಸಹ ಮಾನಿಟರ್ ಮಾಡ್ತಾ ಇರ್ತಾರೆ. ಆ ಹೈಟ್ ಸಹ ಕೆಳಗಡೆ ಕಂಟ್ರೋಲರ್ಸ್ ಗೈಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಷ್ಟೆಲ್ಲ ಇದ್ದಾಗ ಯಾವುದು ಸರಿಯಾಗಿ ಕೆಲಸ ಮಾಡಿಲ್ಲ, ಯಾವುದು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ತನಿಖೆ ಕಂಡುಹಿಡಿಯುತ್ತೆ. ಆದ್ರೆ ಯಾವುದನ್ನು ಮುಚ್ಚಿಡೋದಕ್ಕಾಗಲ್ಲ. ಇಲ್ಲಿ ಎಲ್ಲಿ ಟಚ್ ಡೌನ್ ಆಗಿರೋ ಪಾಯಿಂಟ್ ಗೊತ್ತಾಗತ್ತೆ ಮತ್ತು ಎಲ್ಲಾ ರೆಕಾರ್ಡಿಂಗ್ ಇರುತ್ತೆ. ಕೆಳಗಡೆ ಕಂಟ್ರೋಲರ್ ಏನ್ ಹೇಳಿರ್ತಾನೆ ಲ್ಯಾಂಡ್ ಆದಾಗ, ಯಾವ ರೀತಿ ಗೈಡ್ ಮಾಡಿರ್ತಾನೆ, ಯಾಕೆ ಓವರ್ ಶೂಟ್ ಆಯ್ತು, ಬ್ರೇಕ್ಗಳು ಮಳೆ ಬರ್ತಾ ಇರ್ಬೇಕಾದ್ರೆ ಬ್ರೇಕ್ ನಾರ್ಮಲ್ ಟೈಮ್ ಅಲ್ಲಿ ಹಿಡಿದಾಗೆ ಹಿಡಿಯಲ್ಲ. ಅದು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ವೆಹಿಕಲ್ ಡ್ರೈವಿಂಗ್ ನಲ್ಲಿ. ಅದೇ ರೀತಿ ಇದು ಸಹ ಹೈ ಸ್ಪೀಡ್ ಅಲ್ಲಿ ಲ್ಯಾಂಡ್ ಮಾಡಿದಾಗ ಹಿಂದ್ಗಡೆಯಿಂದ ಟೈಲ್ ವಿಂಡ್ ಏನಾದ್ರು ಸೇರಿ ಮತ್ತು ಈ ಮಳೆ ಬರ್ತಾ ಇರ್ಬೇಕಾದ್ರೆ ರನ್ವೇನಲ್ಲಿ ನೀರ್ ನಿಂತಿದ್ದಾಗ ಅಥವಾ ಸ್ಕಿಡ್ ಆದಾಗ ಈ ರೀತಿ ಎಕ್ಸ್ಟ್ರಾ ಲ್ಯಾಂಡಿಂಗ್ ಸ್ಪೇಸ್ ಬೇಕಾಗತ್ತೆ ವಿಮಾನ ಹಾಲ್ಟ್ ಆಗೋದಕ್ಕೆ. ಇದನ್ನೆಲ್ಲ ಈಗ ನಾನು ಹೇಳ್ದಂಗೆ ಅದೆಲ್ಲ ಏನು ಥ್ರೆಶೋಲ್ಡ್ ಏರಿಯಾ ಎಲ್ಲವನ್ನೂ ದಾಟಿ ಮುಂದೆ ಹೋಗಿ ಕಂದಕಕ್ಕೆ ಬಿದ್ದಾಗ ಇದು ಹೈ ಸ್ಪೀಡ್ ನಲ್ಲಿ ಲ್ಯಾಂಡ್ ಆಗಿದೆ ಅಥವಾ ಎಲ್ಲಿ ಲ್ಯಾಂಡ್ ಆಗ್ಬೇಕು ಅದನ್ನ ದಾಟಿ ಟಚ್ ಡೌನ್ ಆಗಿದೆ. ಯಾಕೆಂದ್ರೆ ಪೈಲಟ್ಗೆ ಸುತ್ತ ಇಡೀ ಭೂಮಿಯನ್ನ ನೋಡ್ತಾ ಇರ್ಬೇಕಾದ್ರೆ ಸುತ್ತ 35 ಅಡಿ ಕೆಳಗಿರೋದು ಮತ್ತು ಈ ಏರಿಯಾ ರನ್ವೇ ಮಾತ್ರ ಮೇಲಿರೋದು. ಮೇಲಿಂದ ಅಷ್ಟು ಅಕ್ಯುರೇಟ್ ಆಗಿ ಕಾಣೋದಿಲ್ಲ. ಅದು ಇನ್ಸ್ಟ್ರೂಮೆಂಟ್ ಅನ್ನೇ ಅವರು ಮಾಡ್ಬೇಕಾಗುತ್ತೆ, ಡಿಪೆಂಡ್ ಆಗ್ಬೇಕಾಗುತ್ತೆ. ಮತ್ತು ಇನ್ಸ್ಟ್ರೂಮೆಂಟ್ ಇತ್ತೀಚೆಗೆ ಸಫಿಸ್ಟಿಕೇಟೆಡ್ ಇದೆ. ಆದ್ರೂ ಸಹ ಎಲ್ಲ ಉಪಕರಣಗಳ ಹಾಗೆ ಯಾವುದು ಕೆಲಸ ಮಾಡಿರಲ್ಲ. ಮತ್ತು ನಾನು ಹೇಳ್ದಾಗೆ ಯಾವಾಗ್ಲೂ ನಾರ್ಮಲ್ ಟೈಮ್ ಅಲ್ಲ. ನಾರ್ಮಲ್ ಟೈಮ್ ಅಲ್ಲಿ ಇದೇ ವಿಮಾನ ಒಂದು 4 ಟ್ರಿಪ್ ಮಾಡಿ 5ನೇ ಟ್ರಿಪ್ಪಿಗೆ ಬಂದಿರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲೋ ಒಂದ್ ಕಡೆ ಗೊತ್ತಾಗಿರುತ್ತೆ. ಇದು ಈಗಿನ ಟೈಮ್ ಹಾಗಲ್ಲ. ಈಗಿನ ಟೈಮು ಒಂದೊಂದು ವಿಮಾನನೂ ಅದನ್ನ ಆಪರೇಷನಲ್ ಆಗಿ ಇಡಬೇಕಾದ್ರೆ ಟರ್ನ್ ಬೈ ಟೈಮ್ ಒಂದಾದ್ಮೇಲೆ ಒಂದು ವಿಮಾನಗಳನ್ನ ಈ ರೀತಿಯ ಕೆಲಸಗಳಿಗೆ ಡಿಟೇಲ್ ಮಾಡ್ತಾ ಇರ್ತಾರೆ. ಪೈಲಟ್ಗಳನ್ನು ಅದೇ ರೀತಿ ಒಬ್ಬರಾದ್ಮೇಲೆ ಒಬ್ರು ಎಲ್ಲರನ್ನೂ ಆಪರೇಷನಲ್ ಇಡೋ ಹಾಗೆ, ಎಲ್ಲರಿಗೂ ಸಹ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿರೋ ಹಾಗೆ ಈ ರೀತಿ ಟರ್ನ್ ಬೈ ಟರ್ನ್ ನಡೀತಾ ಇರುತ್ತೆ. ಹಾಗಾಗಿ ಇದು ಹಿಂದೆ ಯಾವ ದಿನ ಹಾರಾಡಿತ್ತು ಈ ವಿಮಾನ, ಅವತ್ತೇನಾದ್ರೂ ಪ್ರಾಬ್ಲಮ್ ಇತ್ತ, ಈ ರೀತಿ ಅನೇಕ ತನಿಖೆಗಳು ನಡೆಯುತ್ತೆ. ಪೈಲಟ್ ಎಷ್ಟು ದಿನ ಆಗಿತ್ತು ಫ್ಲೈಯಿಂಗ್ ಮಾಡದೆ ಈ ಕೊರೋನಾ ಗಲಾಟೆನಲ್ಲಿ, ಇವೆಲ್ಲ ಅನೇಕ ವಿಷಯಗಳು ಈ ತನಿಖೆಯಲ್ಲಿ ಬರುತ್ತೆ. ಆದ್ರೆ ಆನ್ ದ ಫೇಸ್ ಏನ್ ಅನ್ಸುತ್ತೆ ಅಂದ್ರೆ ಇದರಲ್ಲಿ ಅತ್ಯಂತ ಮಹತ್ವದ ಪಾತ್ರ ಈ ಮಳೆ ಮತ್ತು ಈ ಹವಾಮಾನ ವೈಪರೀತ್ಯವೇ ಮುಖ್ಯ ಕಾರಣ.
ಆದ್ರೆ ಅಲ್ಟಿಮೇಟ್ ಡಿಸಿಷನ್ ಕ್ಯಾಪ್ಟನ್ ಇರುತ್ತೆ. ಇದನ್ನ ಲ್ಯಾಂಡ್ ಆಗ್ಲಿಕ್ಕಾಗ್ಲಿಲ್ಲ ಅಂದ್ರೆ ತಕ್ಷಣ ಅವನು ಡೈವರ್ಷನ್ ಇದೆ ಏರ್ಫೀಲ್ಡ್ಗೆ ಹೊರಡೋದಕ್ಕೆ ಮನಸ್ಸು ರೆಡಿ ಆಗ್ಬೇಕು. ಯಾಕಾಗ್ಲಿಲ್ಲ, 3ನೇ ಸಲನೂ ಯಾಕೆ ಟ್ರೈ ಮಾಡಿದ್ರು, ಇವೆಲ್ಲ ವಿಷಯಗಳು ರೆಕಾರ್ಡ್ ಅಲ್ಲಿ ವಾಯ್ಸ್ ರೆಕಾರ್ಡು ಇರುತ್ತೆ, ಇವೆಲ್ಲ ಹೊರಗಡೆ ಬರುತ್ತೆ, ಯಾವುದನ್ನು ಮುಚ್ಚಿಡೋದಕ್ಕಾಗಲ್ಲ. ಆದ್ರೆ ನಾನು ನೋಡಿರೋ ಪ್ರಕಾರ, ನಾನು ಇವ್ರ ಜೊತೆ ಕೆಲಸ ಮಾಡಿರೋ ಪ್ರಕಾರ ಅತ್ಯಂತ ಸಮರ್ಥ ವ್ಯಕ್ತಿ ಕ್ಯಾಪ್ಟನ್. ಫೈಟರ್ ಪೈಲಟ್ ಅಲ್ಲಿ ಟೆಸ್ಟ್ ಪೈಲಟ್ ಆಗಿ ಕೆಲಸ ಮಾಡಿದಂತ ವ್ಯಕ್ತಿ, ಕಳೆದ 40 ವರ್ಷದಿಂದ ಫ್ಲೈಯಿಂಗ್ ಮಾಡಿದಂತ ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ. ಇಂತಹ ವ್ಯಕ್ತಿಯಿಂದ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬಲವಾದ ನಂಬಿಕೆ. ಕರೆಕ್ಟು ಸರ್. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ಎಕ್ಸ್ಪರ್ಟ್ ಇದ್ರೂ ಕೂಡ ಒಂದಿಷ್ಟು ಸಲ ಆ ಹವಾಮಾನ ವೈಪರೀತ್ಯದಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಸ್ಟೇಟ್ ಆಫ್ ಮೈಂಡ್ ಕೂಡ ಏನಾದರೂ ವಿಚಲಿತವಾಗುತ್ತಾ ಅನ್ನುವ ಒಂದಿಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಥ್ಯಾಂಕ್ ಯು ಸರ್. ಅಂದರೆ ನಿಮ್ಮ ಆ ಒಂದು ಅಭಿಪ್ರಾಯಗಳು ನನಗೀಗ ಅರ್ಥ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ಎಕ್ಸ್ಪರ್ಟ್ ಇದ್ರೂ ಕೂಡ ಹಿಂಗಾಗುತ್ತೆ ಅನ್ನೋದು ನಿಮಗೂ ಕೂಡ ಶಾಕಿಂಗ್ ಅನಿಸುತ್ತೆ. ಅದು ತನಿಖೆಯ ಮೂಲಕವೇ ಗೊತ್ತಾಗುತ್ತೆ ಅನ್ನೋದು ಒಂದು ಮಾತು. ಎಸ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಎಸ್, ಈಗ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಅವ್ರು ನಾನು ಕೇಳ್ತೇನೆ. ಈಗ ಪೈಲಟ್ ಸಾಥೆ ಅವರು ಲ್ಯಾಂಡಿಂಗ್ ಮುನ್ನ 2 ಬಾರಿ ರೌಂಡ್ ಹೊಡೆದಿದ್ದಾರೆ. ಅಂದರೆ ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಯೇ ರಾಂಗ್ ಕಮಾಂಡ್ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಆ ಸಾಧ್ಯತೆ ಕಮ್ಮಿ ಇದೆ. ದ ಫ್ಯಾಕ್ಟ್ ಹ್ಯಾಸ್ ಎಮರ್ಜ್ಡ್. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ ಬಿಕಾಸ್ ದೇರ್ ಆರ್ ಪ್ರೋಗ್ರಾಮ್. ಅಲ್ಲ, ಈ ಇನ್ಫಾರ್ಮೇಶನ್ ಅಂದರೆ ಹೇಗೆ ನಾವು ನೋಡಬೇಕಾಗತ್ತೆ? ಈ ಇನ್ಫಾರ್ಮೇಷನ್ ನಿನ್ನೆ ಸಾಯಂಕಾಲ ಲೇಟ್ ಅಬೌಟ್ 9-9:30 ಆದಮೇಲೆ ಫ್ಲೈಟ್ ರೇಡಾರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಎಸ್, ಅದರಲ್ಲಿ ಅದು ಪೂರ್ತಿ ಟ್ರ್ಯಾಕಿಂಗ್, ಎಲ್ಲ ವಿಮಾನದು ಈ ವಿಶ್ವದಲ್ಲಿ ಪೂರ್ತಿ ವಿಮಾನ ಟ್ರ್ಯಾಕಿಂಗ್ ಮಾಡುತ್ತೆ. ಸೊ ಫ್ಲೈಟ್ ರೇಡಾರ್ನಲ್ಲಿ ಆ ಏರ್ಕ್ರಾಫ್ಟ್ ಟ್ರ್ಯಾಕ್ ನಾವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ 2 ಸಲ ಪ್ರಯತ್ನ ಪಟ್ಟಿದ್ದಾರೆ. ನಾವು ಲೆಟ್ ಅಸ್ ಗೋ ಬ್ಯಾಕ್ ಟು ಡಿಪಾರ್ಚರ್ ಎಟ್ ದುಬೈ. ದುಬೈಯಿಂದ ಡಿಪಾರ್ಚರ್ ಆಗುವಾಗ ಎಷ್ಟು ಫ್ಯೂಲ್ ತೊಗೊಂಡಿರ್ತಾರಂದ್ರೆ, ಪೆಟ್ರೋಲ್, ನೀವು ಮುಂಚೆ ಹೇಳಿದ್ರಿ ಪೆಟ್ರೋಲ್ ಇಲ್ದಿದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ, ವಿಮಾನನಲ್ಲಿ ವಿದೌಟ್ ಫ್ಯೂಲ್ ಓಡ್ಸೋಕ್ಕಾಗಲ್ಲ. ಸೊ ಎಷ್ಟು ಫ್ಯೂಲ್ ತೊಗೋಬೇಕು ಅಂದರೆ ಒಂದು ಯೋಚನೆ ಇರುತ್ತೆ. ಫ್ಯೂಲ್ ಎಷ್ಟು ತೊಗೋಬೇಕು ಅಂದರೆ ರೆಗ್ಯುಲೇಷನ್ಸ್ ಇರೋದು ಎ ಬೀಯಿಂಗ್ ದ ಪಾಯಿಂಟ್ ಆಫ್ ಡಿಪಾರ್ಚರ್. ಹೌದು, ಇದು ಆಕ್ಚುಲಿ ಇಟ್ ಇಸ್ ಓನ್ಲಿ ಅ ಫಾರ್ಮ್ ಆಫ್ ಕೆರೋಸಿನ್. ಬಹಳ ಜನ ಗೊತ್ತಿಲ್ಲ, ಜೆಟ್ ಫ್ಯೂಲ್ ಅಂತ ಹೇಳ್ತೀವಿ, ಬಟ್ ಇಟ್ ಇಸ್ ಮೋರ್ ಇನ್ ದ ಫಾರ್ಮ್ ಆಫ್ ಕೆರೋಸಿನ್, ನಾಟ್ ಯುವರ್ ಬ್ಲೂ ಒನ್. ಕಡಿಮೆ ಬೆಲೆ. ಹೌದು ಹೌದು ಹೌದು, ಪೆಟ್ರೋಲ್ಗಿಂತ, ಕಾರ್ ಪೆಟ್ರೋಲ್ಗಿಂತ ಕಮ್ಮಿ ಬೆಲೆ. ಬಹಳ ಜನ ಗೊತ್ತಿಲ್ಲ ಅದು. ನೀವು ಅವರು ದುಬೈ ಬಿಡುವಾಗ ದ ರೂಲ್ ಇಸ್ ಎ ಬೀಯಿಂಗ್ ದ ಪಾಯಿಂಟ್ ಆಫ್ ಡಿಪಾರ್ಚರ್, ಬಿ ಬೀಯಿಂಗ್ ದಿ ಏರ್ಪೋರ್ಟ್ ಆಫ್ ಡೆಸ್ಟಿನೇಷನ್, ಅಂದರೆ ಕೋಝಿಕೋಡು. ನೀವು ಎಷ್ಟು ಫ್ಯೂಲ್ ತೊಗೋಬೇಕಂದ್ರೆ ನೀವು ಎ ಟು ಬಿ ಪ್ಲಸ್ ಸಿ ಅಂದರೆ ಕೋಝಿಕೋಡ್ನ ಲ್ಯಾಂಡ್ ಮಾಡೋಕ್ಕಾಗಿಲ್ಲ, ಬೇರೆ ಯಾವುದೋ ದುರ್ಘಟನೆ ಆಯಿತು, ಈಗ ನಿಮಗೆ ರನ್ವೇನೇ ಬ್ಲಾಕು, ಅಲ್ಲಿ ಬೇರೆ ದುರ್ಘಟನೆ ಆಯಿತು. ಸೊ ಯು ಶುಡ್ ಆಲ್ವೇಸ್ ಹ್ಯಾವ್ ಅ ಡೈವರ್ಷನ್. ಸೊ ನೀವು ದುಬೈಯಿಂದ ಕ್ಯಾಲಿಕಟ್ ಬರುವಾಗ ಎ ಬೀಯಿಂಗ್ ದುಬೈ, ಬಿ ಬೀಯಿಂಗ್ ಕ್ಯಾಲಿಕಟ್, ದೆರ್ ಹ್ಯಾಸ್ ಟು ಬಿ ಅ ಪ್ರೀ ಪ್ಲಾನ್ಡ್ ಸಿ ಕುಡ್ ಬಿ ಕೊಚ್ಚಿನ್, ಟ್ರಿವೆಂಡ್ರಮ್ ಅಥವಾ ಬ್ಯಾಂಗ್ಳೂರ್. ಅಲ್ಲೇ ಡಿಸೈಡ್ ಮಾಡ್ತಾರೆ ಡಿಪಾರ್ಚರ್ ಮಾಡೋಕ್ಕೆ. ಪ್ಲಸ್ 45 ಮಿನಿಟ್ ಅಷ್ಟು ಫ್ಯೂಲ್ ತೊಗೊಂಡವರು ದುಬೈಯಿಂದ ಬಿಟ್ಟಿರಬೇಕು. ಕೋಝಿಕೋಡ್ ಬರುವಾಗ ಅವ್ರಿಗೆ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅಂದರೆ ಲ್ಯಾಂಡ್ ಆಗಿಲ್ಲ, ಲ್ಯಾಂಡ್ ಆಗಕ್ಕೆ ಬಂದಿದ್ದಾರೆ, ಏನು ಅವ್ರಿಗೆ ಕಂಫರ್ಟೇಬಲ್ ಅನಿಸ್ಲಿಲ್ಲ, ಅವ್ರು ತಿರ್ಗಾ ಪವರ್ ಕೊಟ್ಟು ಹೋಗಿ ತಿರ್ಗಾ ಅಟೆಂಪ್ಟ್ ಮಾಡಿದ್ದಾರೆ. ಈ ಸಮಯದಲ್ಲಿ ಪೈಲಟ್ ಹತ್ರ 2 ಚಾಯ್ಸ್ ಇರುತ್ತೆ. ನನ್ನ ಡೈವರ್ಷನ್ ಏರ್ಪೋರ್ಟ್ ಯಾವುದಿದೆ, ಇಲ್ಲ ವರ್ತಮಾನ ಇದು ವೆದರ್ ಚೆನ್ನಾಗಿಲ್ಲ, ಅಲ್ಲಿ ಹೋಗ್ಬೋದು. ಯಾಕಂದರೆ ಅದ್ರದ್ದು ರಿಪೋರ್ಟ್ ಬಂದಿರುತ್ತೆ ನಮಗೆ ಕಾಕ್ಪಿಟ್ನಲ್ಲಿ, ಅಲ್ಲಿ ಮೇ ಬಿ ವೆದರ್ ಸ್ವಲ್ಪ ಬೆಟರ್ ಆಗಿದೆ ಅಂತ. ಆ ಆಪ್ಷನ್ ಪೈಲಟ್ ಅವ್ರ ಹತ್ರ ಇರುತ್ತೆ. ಆ ಆಪ್ಷನ್ ಇವ್ರು ಯಾಕೆ ಎಕ್ಸಸೈಸ್ ಮಾಡಿಲ್ಲ, ಇದು ನಿಮಗೆ ನಮಗೆ ಇವತ್ತು ಗೊತ್ತಾಗಲ್ಲ. ಈ ಆಕ್ಸಿಡೆಂಟ್ ಆದಮೇಲೆ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾರೆ, ದೇ ಲುಕ್ ಫಾರ್ ವಾಟ್ ಇಸ್ ಕಾಲ್ಡ್ ದ ಬ್ಲ್ಯಾಕ್ ಬಾಕ್ಸ್. ಅಂದರೆ ನೀವು ಮುಂಚೆ ಕೇಳಿದ್ರಿ, ಫ್ಲೈಟ್ ಡೇಟಾ ರೆಕಾರ್ಡರ್. ಕರೆಕ್ಟ್. ಬ್ಲ್ಯಾಕ್ ಬಾಕ್ಸ್ ಈಸ್ ಬಹಳ ಮುಂಚೆ ಆಕ್ಸಿಡೆಂಟ್ ಆಗುವಾಗ ನಿಮಗೆ ಡೇಟಾ ಸಿಗ್ತಾ ಇರಲಿಲ್ಲ, ಪೈಲಟು ಕೋ ಪೈಲಟ್ ಮಧ್ಯದಲ್ಲಿ ಏನು ವಾರ್ತೆ, ಹೌ ಡಸ್ ಇಟ್ ವರ್ಕ್ ಅನ್ನೋದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇದೆ. ಈ ಅವಘಡದ ಬಗ್ಗೆ ಮತ್ತಷ್ಟು ಮಾಹಿತಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ, ಜೊತೆಗೆ ವಿಮಾನದ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಪೈಲಟ್ ಹಾಗೂ ಬಯಸೋರ್ಗೂ ಕೂಡ ಅವರು ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ, ಅದನ್ನು ಕೂಡ ನಾವು ಮನಗಾಣೋಣ. ಸ್ನೇಹಿತರೆ, ಕೇರಳ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ನಡೆದ ನಂತರವೇ
ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ಆದರೆ ಆ ಕುತೂಹಲ ಇದೆಯಲ್ಲ, ಯಾವೆಲ್ಲ ಕಾರಣಗಳಿಂದಾಗಿ ಇಷ್ಟೊಂದು ಎಕ್ಸ್ಪರ್ಟ್ಸ್ ಇದ್ರೂ ಕೂಡ ಮುಂಚೆ ಯಾವುದೇ ಹವಾಮಾನ ವೈಪರೀತ್ಯ ಇದ್ದಾಗಲೂ ಕೂಡ ಸೇಫಾಗಿ ಲ್ಯಾಂಡ್ ಆಗಿರೋಲ್ವಾ, ಆಗಿರುತ್ತೆ. ಹಾಗಾದರೆ ಇಲ್ಲೇನು ಸ್ಪೆಸಿಫಿಕ್ ರೀಸನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಕರೋನಾ ಕೂಡ ಒಂದು ಶಬ್ದ ಆ್ಯಡ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ವಿಮಾನದ ಕಾರ್ಯವೈಖರಿ ಬಗ್ಗೆ ನಾವು ಮಾತನಾಡೋಣ ಅಂತ ಹೇಳ್ತಾ ಇದ್ದೇವೆ. ಎಸ್, TV5 ಸ್ಟುಡಿಯೋದಲ್ಲಿ ಈಗಾಗಲೇ ಅರವಿಂದ್ ಶರ್ಮಾ ಮತ್ತು ಕ್ಯಾಪ್ಟನ್ ಅರವಿಂದ್ ಶರ್ಮಾ, ಹಾಗೆಯೇ ನಮ್ಮ ಸ್ಕೈಪ್ ಲೈವಿಂದ ಈಗಾಗಲೇ ಕ್ಯಾಪ್ಟನ್ ಜಾನಕಿರಾಮ್ ಅವ್ರ ಜೊತೆ ನಾವು ಸಂಭಾಷಣೆಯನ್ನು ನಡೆಸ್ತಾ ಇದ್ದೀವಿ. ಅವರಿಂದ ಮತ್ತಷ್ಟು ಇನ್ಫಾರ್ಮೇಷನ್ ಕೂಡ ಪಡೆಯೋಣ. ಕ್ಯಾಪ್ಟನ್ ಜಾನಕಿರಾಮ್ ಅವ್ರ ಜೊತೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈಗ ನಾವು ಫ್ಲೈಟ್ ಡೇಟಾ ರೆಕಾರ್ಡರ್ ಬಗ್ಗೆ ಮಾತನಾಡ್ತಾ ಇದ್ವಿ, ಅಂದರೆ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ, ಹೌ ಡಸ್ ಇಟ್ ವರ್ಕ್ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿರುತ್ತೆ ಇನ್ವೆಸ್ಟಿಗೇಷನಲ್ಲಿ ಅನ್ನೋದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುವಂಥ ವಿಚಾರ. ಎಸ್ ಸರ್, ಕುಡ್ ಯು ಗೋ ಹೆಡ್. ದಿ ಹಿಸ್ಟ್ರಿ ಆಫ್ ವೈ ಫ್ಲೈಟ್ ಡೇಟಾ ರೆಕಾರ್ಡರ್ದು ಅವಶ್ಯಕತೆ ಇತ್ತು ಅಂದರೆ, ಮುಂಚೆ ಆಕ್ಸಿಡೆಂಟ್ ಆಗಿರುವಾಗ ನಮಗೆ ಯಾವಾಗಲೂ ತನಿಖೆ ಮಾಡುವಾಗ ಇನ್ಫಾರ್ಮೇಷನ್ ಡೇಟಾ ಬೇಕಾಗುತ್ತೆ. ಕರೆಕ್ಟ್. ವಿಮಾನದ ಸ್ಪೀಡ್ ಏನಿತ್ತು, ಅದ್ರ ಒಳಗಡೆ ಎಂಜಿನ್ ಪ್ಯಾರಾಮೀಟರ್ಸ್ ಹೇಗಿತ್ತು, ಪೈಲಟು ಕೋ ಪೈಲಟ್ ಏನು ಮಾತಾಡ್ತಾ ಇದ್ರು. ಸೊ ಈ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಸೊ ಇದರಿಂದನೇ ಬಂತು. ಅದರ್ವೈಸ್ ಎಲ್ಲ ಗೆಸ್ ವರ್ಕಿಗೆ ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಮೇಕಿಂಗ್ ಅ ಲಿಟಲ್ ಬಿಟ್ ಆಫ್ ಇಂಟೆಲಿಜೆಂಟ್ ಸ್ಪೆಕ್ಯುಲೇಷನು. ಇದು ಆಗಿರ್ಬೋದು, ಅಥವಾ ನಮ್ಮ ಹತ್ರ ತಥ್ಯ ಭಾಳ ಕಮ್ಮಿ ಇರೋದು, ಬರೀ ವಿಜುವಲ್ಸ್ ಇದೆ. ಕರೆಕ್ಟ್. ಆ್ಯಂಡ್ ಏರ್ಫೀಲ್ಡಿಂದ ಡೇಟಾ ಇಸ್ ವೆರಿ ಲೆಸ್. ಟು ಕರೆಕ್ಟ್ ದಿಸ್, ಕಮರ್ಷಿಯಲ್ ವಿಮಾನನಲ್ಲಿ ದೇ ಡಿಸೈನ್ ವಾಟ್ ಇಸ್ ಕಾಲ್ಡ್ ಅ ಫ್ಲೈಟ್ ಡೇಟಾ ರೆಕಾರ್ಡರ್. ಪರ್ಪಸ್ ಆಫ್ ಅ ಫ್ಲೈಟ್ ಡೇಟಾ ರೆಕಾರ್ಡರ್ ಇಸ್ ವಿಮಾನ ಸ್ವಿಚ್ ಆನ್ ಆಗೋ ಟೈಮಿಂದ ಟಿಲ್ ದ ಪಾಯಿಂಟ್ ಆಫ್ ಆಕ್ಸಿಡೆಂಟ್ ಏನೇನು ಡೇಟಾ ಜನ್ರೇಟ್ ಆಗುತ್ತೆ ಪ್ಲೇನ್ನಲ್ಲಿ, ಎಂಜಿನ್ದು ಟೆಂಪ್ರೇಚರು, ಸ್ಪೀಡು, ವಿಮಾನದ ಸ್ಪೀಡು, ಹೈಟು ಎಲ್ಲ ರೆಕಾರ್ಡ್. ಓವರ್ 300 ಪ್ಯಾರಾಮೀಟರ್ಸ್ ಆರ್ ಕಂಟಿನ್ಯೂಸ್ಲಿ ರೆಕಾರ್ಡೆಡ್. ಆ ರೆಕಾರ್ಡಿಂಗ್ ಎಲ್ಲಿ ಸೇವ್ ಆಗಬೇಕು ಅಂದರೆ, ಆ ಟೈಮ್ನಲ್ಲಿ ಯಾವಾಗ ಟೇಪ್ ಇತ್ತು ನೋಡಿ, ನಾಟ್ ಈಗ ಡಿಜಿಟಲು, ಮುಂಚೆ ಟೇಪ್ ಇತ್ತು. ಸೊ ಆವಾಗ ಟೇಪ್ ಹಾಕಿಬಿಟ್ಟು ಆ ಟೇಪು ಡ್ಯಾಮೇಜ್ ಆಗಬಾರ್ದು ಅಂತ, ಅದ್ರ ಒಳಗಡೆ ಲೈಟ್ ಹೋಗಬಾರ್ದು ಅಂತ, ಆ ಬಾಕ್ಸ್ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಫ್ರಮ್ ಇನ್ಸೈಡ್. ಔಟ್ಸೈಡ್ ದ ಬ್ಲ್ಯಾಕ್ ಬಾಕ್ಸ್ ಇಸ್ ಆ್ಯಕ್ಚುಲಿ ಆರೆಂಜ್ ಇನ್ ಕಲರ್. ಯಾಕಂದರೆ ಎಲ್ಲೋ ವಿಮಾನ ಡ್ಯಾಮೇಜ್ ಆದರೆ ಸಮುದ್ರನಲ್ಲಿ ಬಿದ್ದರೆ ಆರೆಂಜ್ ನಮ್ಗೆ ಕಾಣಬೇಕು. ಸೊ ಅ ಬ್ಲ್ಯಾಕ್ ಬಾಕ್ಸ್ ಇಸ್ ಬ್ಲ್ಯಾಕ್ ಇನ್ಸೈಡ್, ಆರೆಂಜ್ ಫ್ರಮ್ ಔಟ್ಸೈಡ್. ಇನ್ಸೈಡ್ ಟು ಪ್ರೊಟೆಕ್ಟ್ ದ ಟೇಪ್ ಇನ್ ದೋಸ್ ಡೇಸ್. ಟೇಪ್ನಲ್ಲಿ ರೆಕಾರ್ಡ್ ಆಗಿರೋದು ಮ್ಯಾಗ್ನೆಟಿಸಮ್ ಡ್ಯಾಮೇಜ್ ಆಗಬಾರ್ದು. ಆರೆಂಜ್ ಸೊ ದಟ್ ನಮಗೆ ಕಣ್ಣು ಕಾಣೋಕ್ಕೆ ಸಿಕ್ಕಕ್ಕೆ ಈಸಿ ಅಂತ. ಸೊ ಟಿಪಿಕಲಿ ಡಿಪೆಂಡಿಂಗ್ ಆನ್ ದ ಸ್ಟ್ರಕ್ಚರ್ ಒಂದು ವಿಮಾನದ ಮೇಲೆ ಟೇಲ್ ಹತ್ರ ಅಥವಾ ಬೇರೆ ಭಾಳ ಸ್ಟ್ರಾಂಗ್ ಪಾಯಿಂಟ್ನಲ್ಲಿ ಹಾಕಿರ್ತಾರೆ, ಎಲ್ಲಿ ಮಿನಿಮಮ್ ಡ್ಯಾಮೇಜ್ ಆಗುವ ಚಾನ್ಸ್ ಇದೆ. ಸಿಮಿಲರ್ಲಿ ದರ್ ಇಸ್ ಒನ್ ಮೋರ್ ಡಿವೈಸ್, ಅದಾದಮೇಲೆ ಬಂತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, CVR ಅಂತ ಹೇಳ್ತೀವಿ. ಸೊ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ದು ಕೆಲಸ ಏನಂದರೆ, ಕಾಕ್ಪಿಟ್ನಲ್ಲಿ ಯಾಕಂದರೆ ಸಂಚಾಲಕರು ಅಲ್ಲೇ ಇದ್ದಾರೆ, ಅವರು ಇಬ್ಬರು ಪೈಲಟ್ ಮಧ್ಯನಲ್ಲೇ ಏನು ಮಾತನಾಡ್ತಾ ಇದ್ದು. ಎಲ್ಲ ಕಮರ್ಷಿಯಲ್ ಪ್ಲೇನ್ಸ್ ಆರ್ ಟೂ ಪೈಲಟ್ ಕ್ರೂ, ಒಬ್ಬರು ಕ್ಯಾಪ್ಟನ್, ಒಬ್ಬರು ಫಸ್ಟ್ ಆಫೀಸರ್ ಅಂತ ಇರ್ತಾರೆ. Captain is the man ultimately in command. Yes, sir. First officer is also qualified to fly the plane on his own. So ಅಂದರೆ ಅಕಸ್ಮಾತ್ ಕ್ಯಾಪ್ಟನ್ಗೆ ಏನಾದರೂ ಆದರೆ ಆ ಫಸ್ಟ್ ಆಫೀಸರ್ ಇಸ್ ಫುಲ್ಲಿ ಕೇಪಬಲ್ ಆ್ಯಂಡ್ ಕಾಂಪಿಟೆಂಟ್. ಎಕ್ಸ್ಪೀರಿಯನ್ಸ್ ಕಮ್ಮಿ ಇರಬಹುದು, ಬಟ್ ಫುಲ್ಲಿ ಕೇಪಬಲ್ ಆ್ಯಂಡ್ ಕಾಂಪಿಟೆಂಟ್. ಸೊ ಅವ್ರ ಮಧ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಆಗಿದ್ರೆ ಮಾತಾಗೇ ಆಗುತ್ತೆ. ಆ ಮಾತು ರೆಕಾರ್ಡ್ ಮಾಡೋದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಸೊ ಆಕ್ಸಿಡೆಂಟ್ ಸೈಟ್ ಬಂದ ತಕ್ಷಣ ಇನ್ವೆಸ್ಟಿಗೇಷನ್ ಏಜೆನ್ಸಿಯವ್ರು ಏನು ಮಾಡ್ತಾರೆ, 2 ಬಾಕ್ಸಸ್ಗೆ ಫಸ್ಟ್ ಆಗಿ ಹುಡ್ತಾರೆ. ಹುಡುಕ್ಬಿಟ್ಟು ಅದು ಲ್ಯಾಬ್ ಕಳಿಸ್ತಾರೆ, ಆ ಇನ್ಫಾರ್ಮೇಷನ್ ಡೌನ್ಲೋಡ್. ಆಮೇಲೆ ಪೂರ್ತಿ ಜರ್ನಿ ರೀಕ್ರಿಯೇಟ್ ಮಾಡ್ತಾರೆ. ಫೊರೆನ್ಸಿಕ್, ಎಕ್ಸಾಕ್ಟ್ಲಿ ಲೈಕ್ ಫೊರೆನ್ಸಿಕ್. ನೀವು ಹೆಂಗೆ ಕ್ರಿಮಿನಲ್ ಮ್ಯಾಟರ್ಸ್ನಲ್ಲಿ ಫೊರೆನ್ಸಿಕ್ ಲ್ಯಾಬ್ ಕಳಿಸ್ತೀರಾ, ಅದೇ ಥರ ಫೊರೆನ್ಸಿಕ್ ಲ್ಯಾಬ್. ಅಲ್ಲಿಂದ ಪೂರ್ತಿ ಫ್ಲೈಟ್ ಪ್ರೊಫೈಲ್ ರೀಕ್ರಿಯೇಟ್ ಆಗುತ್ತೆ. ಈಗ ನಾವು ಮಾತಾಡ್ತಾ ಇದ್ದೀವಿ, 1 ಸಲ ಅಟೆಂಪ್ಟ್ ಮಾಡಿದ್ರು, 2 ಸಲ ಅಟೆಂಪ್ಟ್ ಮಾಡಿದ್ರು, ಇದೆಲ್ಲ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಕರೆಕ್ಟಾಗಿ ಸ್ಪೀಡ್ ಬರ್ತಾ ಇದ್ರಾ, ಕರೆಕ್ಟಾಗಿ ಹೈಟ್ ಆಗಿದ್ರಾ, ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ನಿಮಗೆ ಇದು ತೋರಿಸ್ಬೇಕಂದ್ರೆ, ಇಮ್ಯಾಜಿನ್ ದಿಸ್ ಟು ಬಿ ಎನ್ ಏರೋಪ್ಲೇನ್. ನಾವು ಟೇಬಲ್ ಟಾಪ್ ಅಂತ ಅಂತೀವಿ. ನಿಮ್ಮ ಟೇಬಲ್ ಇಸ್ ಆಕ್ಚುಲಿ ಅ ಟೇಬಲ್ ಟಾಪ್ ರನ್ವೇ. ಅಂದ್ರೆ ಈ ಕಡೆ ದೇರ್ ಇಸ್ ಅ ಬಿಗ್ ಡ್ರಾಪ್, ಆ ಕಡೆ ದೇರ್ ಇಸ್ ಅ ಬಿಗ್ ಡ್ರಾಪ್. ನಾವು ಇಮ್ಯಾಜಿನ್ ನೀವು ಪೂರ್ವಕ್ಕೆ ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಯುವರ್ ರನ್ವೇ 10 at Calicut. 10. What does it mean, sir? Okay, ಅದನ್ನು ಹೇಳ್ತೀನಿ. ರಿವರ್ಸ್ ಆಗಿ ಆ ಕಡೆಯಿಂದ ಬಂದರೆ ಇಟ್ ಈಸ್ ರನ್ವೇ 28. ಐ ವಿಲ್ ಎಕ್ಸ್ಪ್ಲೇನ್. ಈಗ ನಾವು 10 ಯಾವಾಗ ಲ್ಯಾಂಡ್ ಮಾಡಬೇಕು, 28 ಯಾವಾಗ ಲ್ಯಾಂಡ್ ಮಾಡಬೇಕು, ಕ್ಯಾಲಿಕಟ್ 28. ಆ ವ್ಯತ್ಯಾಸ ಅದರಲ್ಲಿ 180 ಡಿಗ್ರೀಸ್ ಇರುತ್ತೆ. ದ ಗ್ಯಾಪ್ ಬಿಟ್ವೀನ್ 28 and 10 is
180 ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್. ನೀವು ಈ ಕಡೆ ನೋಡಿದ್ರೆ ಪೂರ್ವ, ಹಾ ಆ ಕಡೆಯಿಂದ ಕೂತ್ಕೊಂಡು ಇಲ್ಲಿ ನೋಡಿದ್ರೆ ಪಶ್ಚಿಮ. ಸೊ ಪೂರ್ವ ಇಸ್ 100, ಪಶ್ಚಿಮ ಇಸ್ 280 ಡಿಗ್ರೀಸ್. 280 ಡಿಗ್ರಿ 80 ಡಿಗ್ರಿ. ಲಾಸ್ಟ್ 0 ತೆಗೆದ್ಬಿಟ್ಟು ಬರೀ ಫಸ್ಟ್ 2 ಡಿಜಿಟ್ಸ್ ಯೂಸ್ ಮಾಡೋದು. ಓಕೆ 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 ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಓಕೆ ಈಗ ವಾಟ್ ಯು ಕಾಲ್ 10 ಐ ಡಿಡ್ಂಟ್ ಗೆಟ್. ಈಗ ಪೂರ್ವಕ್ಕೆ ನೀವು ನೋಡಿದ್ರೆ ಪೂರ್ವ ಇಸ್ 90 ಡಿಗ್ರೀಸ್. 90 ಡಿಗ್ರಿ ನೀವು ಕಂಪಸ್ ನಲ್ಲಿ ನೋಡಿ. ಓಕೆ ಹಾ ಸೊ ದೇ ಕಾಲ್ ಇಟ್ 3 ಡಿಜಿಟ್ ಮಾಡಬೇಕಂದ್ರೆ 090 ಅಂತ ಹೇಳ್ತೀವಿ. 090 ಅಂತ. ಪಶ್ಚಿಮ ಇರೋದು 270 ಡಿಗ್ರಿ. ಈಗ ನಮಗೆ ಜಾಮೆಟ್ರಿನಲ್ಲಿ ಹೇಳಿರ್ತಾರೆ 270. ಲಾಸ್ಟ್ 0 ನೀವು ತೆಗೆದುಬಿಡಿ. ಸೊ ಪಶ್ಚಿಮ ರನ್ವೇಗೆ 27 ಅಥವಾ 28, ಪೂರ್ವಕ್ಕೆ 09 ಅಥವಾ 10. 09 or 10. ಓಕೆ ಓಕೆ. ಸೊ ಇಲ್ಲಿ ಕ್ಯಾಲಿಕಟ್ನಲ್ಲಿ ಎಕ್ಸಾಕ್ಟ್ ಪೂರ್ವಕ್ಕಿಲ್ಲ, 10 ಡಿಗ್ರಿ ಈ ಕಡೆ ಇದೆ, ಅದಕ್ಕೆ 100, ಲಾಸ್ಟ್ 0 ತೆಗೆದ್ಬಿಟ್ರೆ ರನ್ವೇ 10 ಅಂತ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಈಸ್ಟ್ ರನ್ವೇ ಅಂಡ್ ವೆಸ್ಟ್ ರನ್ವೇ, ದೇ ಆರ್ ಸೇಯಿಂಗ್ ರನ್ವೇ 10, ರನ್ವೇ 28, ಅಂಡ್ ದೇ ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್. ಆಪೋಸಿಟ್ ಅಂದರೆ ನೀವು ಒಂದು ಗೀರ್ ಮಾಡಿದ್ರೆ, ಒಂದು ಗೆರೆ ಹಾಕಿದ್ರೆ one side and the other side are 180 degree apart. Okay. That is what that runway is. Nam Jakkurನಲ್ಲಿ ಇರೋದು. Yes sir. 09 and 27. 27. Okay. ಪೂರ್ವಕ್ಕೆ 09, ಪಶ್ಚಿಮಕ್ಕೆ 27. Okay. ಸೊ ನಮ್ಮ ಹತ್ರ ಫ್ಲೈಟ್ ಡೇಟಾ ರಿಕಾರ್ಡರ್ನಲ್ಲಿ ಇನ್ಫಾರ್ಮೇಷನ್ ಬಂದರೆ ನಾವು ಕರೆಕ್ಟಾಗಿ ನೋಡ್ಬೋದು ಇವರು ಲ್ಯಾಂಡಿಂಗ್ ಬರುವಾಗ ಕರೆಕ್ಟ್ ಸ್ಪೀಡ್ ಇದ್ರೆ, ಕರೆಕ್ಟ್ ಹೈಟ್ ಇದ್ರೆ. ಈಗ ಪೂರ್ವಕ್ಕೆ ಲ್ಯಾಂಡಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಫಸ್ಟ್ನೇ ಅಟೆಂಪ್ಟ್ನಲ್ಲಿ. ಈ ಕಡೆಯಿಂದ ಬರುವಾಗ ಅವ್ರು ಟಚ್ ಡೌನ್ ಪಾಯಿಂಟ್ ನೀವು ಇಲ್ಲಿ ತಿಳ್ಕೊಡಿ, ಇಲ್ಲಿ ಅವ್ರು ಟಚ್ ಡೌನ್ ಆಗಬೇಕು. ಓಕೆ. ಟಚ್ ಡೌನ್ ಆದಮೇಲೆ ಈ ಬೋಯಿಂಗ್ 737 ಈ ವೆಯ್ಟ್ಗೆ 65 ಟನ್, ಅದಕ್ಕೆ ಒಂದು 5,000 ಅಡಿ ಬೇಕು ಫುಲ್ ಸ್ಟಾಪ್ ನಿಲ್ಲಕ್ಕೆ. 5,000 ಅಡಿ ಬೇಕು ಅದು. ಓಕೆ, ಕಂಪ್ಲೀಟ್ ಆಗಿ ಸ್ಟ್ಯಾಂಡ್ ಆಗ್ಲಿಕ್ಕೆ, ನಿಲ್ಲಕ್ಕೆ, ಸ್ಟಾಪ್ ಆಗ್ಲಿಕ್ಕೆ. ಆನ್ ಅ ಡ್ರೈ ರನ್ವೇ, ಡ್ರೈ ರನ್ವೇ, ನಾಟ್ ಆನ್ ಅ ವೆಟ್. ಒದ್ದೆ ಆಗಿರೋದು ರನ್ವೇ. ಒದ್ದೆ ಆಗಿರೋದು ರನ್ವೇನಲ್ಲಿ ಇನ್ನ ಜಾಸ್ತಿ ಬೇಕಾಗುತ್ತೆ. ಓ, ಅದು ಬಹಳ ಯಾಕಂದ್ರೆ ಸರ್ಫೇಸ್ ನೀವು ಕಾರ್ ಅಥವಾ ಬೈಕ್ ಓಡಿಸುವಾಗ ಬ್ರೇಕ್ ಹೊಡಿತೀರ, ಡ್ರೈ ರೋಡ್ ನಲ್ಲಿ ಬೇಗ ನಿಲ್ಲುತ್ತೆ. ಒದ್ದೆ ಆಗಿರೋದು ಕೂಡ ಸ್ಕಿಡ್ ಆಗ್ಲಿಲ್ಲ ಅಂದ್ರೇನು ಸ್ಟಾಪಿಂಗ್ ಡಿಸ್ಟೆನ್ಸ್ ಜಾಸ್ತಿ ಇರಬೇಕಾಗುತ್ತೆ. ಎಸ್. ಈ ಟಚ್ ಡೌನ್ ಪಾಯಿಂಟ್ ಪ್ರತಿಯೊಂದು ವಿಮಾನಕ್ಕೆ ಅದರ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದ್ರದ್ದು ಒಂದು ಅಂದಾಜು ಇರ್ತಾರೆ. ರನ್ವೇ ಸ್ಟಾರ್ಟಿಂಗ್ಗಿಂತ 1000 ಅಡಿ ಮುಂದೆ ಬರುತ್ತೆ ಟಚ್ ಡೌನ್ ಪಾಯಿಂಟ್. ಸೊ ನಿಮ್ಮ ರನ್ವೇ ಇರೋದು 9,000 ಕ್ಯಾಲಿಕಟ್ನಲ್ಲಿ. ಓಕೆ ಓಕೆ. 9,000ನಲ್ಲಿ ನಿಮ್ಗೆ 1,000 ಅಡಿ 1,000 ಅಡಿ ಇಲ್ಲಿ ಹೋಯ್ತು ನಿಮಗೆ. ಯಾಕಂದ್ರೆ ಅದ್ರ ಮುಂಚೆ ಟಚ್ ಡೌನ್ ಮಾಡೋಕ್ಕಾಗಿಲ್ಲ. ಓಕೆ. ಇಲ್ಲಿ ಟಚ್ ಡೌನ್ ಆದ್ಮೇಲೆ 8,000 ಫೀಟ್ ರಿಮೈನಿಂಗ್. 8,000 ರಿಮೈನಿಂಗ್. 5,000 ಇಸ್ ಅ ನಾರ್ಮಲ್ ಡಿಸ್ಟೆನ್ಸ್ ಫಾರ್ ಡ್ರೈ ರನ್ವೇ. ಓಕೆ. ಸೊ ನಿಮ್ಮ ರನ್ವೇ ರಿಕ್ವೈರ್ಮೆಂಟ್ 6,000. ತುಂಬಾ ಪರ್ಫೆಕ್ಟ್. ಓಕೆ, ಗಾಟ್ ಇಟ್ ಸರ್. ನಿಮ್ಗೆ ಮಾರ್ಜಿನ್ ಇರೋದು ಬರೀ 3,000 ಅಡಿ ಅಷ್ಟೇ. ಅದು ನಮಗೆ ಇದು ಇರೋದು ಲಿಮಿಟ್. ನಾವು ಇಫ್ ದ ಟಚ್ ಡೌನ್ ಮ್ಯಾಂಗ್ಳೂರ್ನಲ್ಲಿ ಏನಾಗಿತ್ತು, ಇನ್ಸ್ಟೆಡ್ ಆಫ್ ಟಚಿಂಗ್ ಡೌನ್ ಹಿಯರ್ ಡ್ಯೂ ಟು ರೀಸನ್ಸ್ ವಿಚ್ ಐ ವಿಲ್ ಎಕ್ಸ್ಪ್ಲೇನ್, ಅವರು ಇಲ್ಲಿ ಬಂದು ಟಚ್ ಡೌನ್, ಇಲ್ಲಿ ಟಚ್ ಡೌನ್ ಮಾಡುವಾಗ ಅದು ಎಕ್ಸ್ಟೆಂಡ್ ಆಯ್ತು, ಆ ಡಿಸ್ಟೆನ್ಸ್ ಅವ್ರಿಗೆ ಕಮ್ಮಿ ಆಯಿತು. ದಿಸ್ ಇಸ್ ಕಾಲ್ಡ್ ಅನ್ ಓವರ್ ಶೂಟ್ ಅಂತ ಹೇಳಿ. ನೀವು ಎಲ್ಲಿ ನಿಲ್ಬೇಕಿತ್ತು ಅದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ. ಇಲ್ಲಿನೂ ಎಲ್ಲಿ ಟಚ್ ಡೌನ್ ಆಗಬೇಕಿತ್ತು, ಯು ಹ್ಯಾವ್ ಓವರ್ ಶಾಟ್ ಯುವರ್ ಟಚ್ ಡೌನ್ ಪಾಯಿಂಟ್. ಸೊ ನೆಟ್ ರಿಸಲ್ಟ್ ಇಸ್ ನೀವು ಅಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಬಿಡ್ತೀರಾ. ಫ್ಲಾಟ್ ಲ್ಯಾಂಡ್ ಇದ್ರೆ ಪ್ಲೇನ್ ಡ್ಯಾಮೇಜ್ ಆಗುತ್ತೆ, ಕಂಪೌಂಡ್ ವಾಲ್ ಹೊಡೆದ್ಬಿಟ್ಟು ಹೋಗ್ತೀರಾ, ಬಟ್ ಯು ವಿಲ್ ನಾಟ್ ಫಾಲ್ ಇನ್ ಟು ಸಮಥಿಂಗ್. ಓಕೆ, ಕರೆಕ್ಟ್. ಆ ಫಾಲಿಂದ ನಿಮ್ಮದು ತುಂಡಾಗಿರೋದು ಪೀಸಸ್. ನೀವು ಸ್ಟ್ರೇಟ್ ಆಗಿದ್ರೆ ಮ್ಯಾಂಗ್ಳೂರ್ನಲ್ಲಿ, ಸೊ ದಿಸ್ ಇಸ್ ದ ಟೇಬಲ್ ಟಾಪ್ ರನ್ವೇ. ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಒಂದೇ ನಿಮ್ಮ ಹತ್ರ ಚಾಯ್ಸು, ತಿರ್ಗಾ ನೀವು ಟೇಕ್ ಆಫ್ ಮಾಡಬೇಕು. ಮ್ಯಾಂಗ್ಳೂರ್ನಲ್ಲಿ ಕ್ಯಾಪ್ಟನ್ ಅವರು ಲ್ಯಾಂಡ್ ಮಾಡಕ್ಕೆ ಡಿಸೈಡ್ ಮಾಡಿದ್ರು. ಅವರು ಇಲ್ಲಿ ಟಚ್ ಡೌನ್ ಆದಮೇಲೇನೂ ಹಿ ಡಿಸೈಡೆಡ್ ನಾನು ಲ್ಯಾಂಡ್ ಸ್ಟಾಪ್ ಮಾಡ್ತೀನಿ. ಕೋ ಪೈಲಟು ತಿರ್ಗಾ ಟೇಕ್ ಆಫ್ ಮಾಡೋಕ್ಕೆ ಫುಲ್ ಪವರ್ ಕೊಟ್ಟರು. ಆ ಇಬ್ರು ಕೋಆರ್ಡಿನೇಷನ್ ಪ್ರಾಬ್ಲಮ್ನಲ್ಲಿ ಒಬ್ರು ಬ್ರೇಕ್ ಹಾಕೊಂಡ್ಬಿಟ್ರು, ಒಬ್ರು ಫುಲ್ ಪವರ್ ಕೊಟ್ಟರು, ತಿರ್ಗಾ ಟೇಕ್ ಆಫ್. ಅಂದ್ರೆ ಇಬ್ರು ಪೈಲಟ್ಗಳ ಅವಶ್ಯಕತೆ ಯಾವಾಗಲೂ ಇದ್ದೇ ಇರುತ್ತೆ. ಈ ವಿಮಾನದಲ್ಲಿ ಇರೋದೇನೆ ಡ್ಯೂಯಲ್ ಕಂಟ್ರೋಲ್. ಇವ್ರ ಹತ್ರ ಏನಿದೆ, ಕ್ಯಾಪ್ಟನ್ ಹತ್ರ, ಹೀಗಾಗಿ ಕೋಆರ್ಡಿನೇಷನ್ ಇಸ್ ಮ್ಯಾಂಡೇಟರಿ. ದಟ್ ಈಸ್ ಕಾಲ್ಡ್ ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದು ಒಂದು ಬಹಳ ದೊಡ್ಡ ಸಬ್ಜೆಕ್ಟು. ಇಬ್ರುನಲ್ಲಿ ತಾಳ್ಮೇಲೆ ಇಲ್ಲ ಅಂದ್ರೆ ಜುಗಲ್ ಬಂದಿ ತರ ಮ್ಯೂಸಿಕ್ ನಲ್ಲಿ ಇವ್ರು ಒಂದು ಹಾಡು ಹೇಳೋ ತಾಳಮೇಳ ಸಿಕ್ಕಲ್ಲ. ಕ್ರೂ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಿಕಾಸ್ ದ ಕ್ರೂ ಇಸ್ ಕನ್ಸಿಡರ್ಡ್ ಆಸ್ ಅ ರಿಸೋರ್ಸ್. ದೇ ಹ್ಯಾವ್ ಟು ವರ್ಕ್ ಇನ್ ಹಾರ್ಮನಿ. ಅವ್ರ ಹತ್ರ ಹಾರ್ಮನಿ ಇಲ್ಲ ಅಂದ್ರೆ ಸೇಫ್ಟಿ ವಿಲ್ ಗೆಟ್ ಕಾಂಪ್ರಮೈಸ್. ಸೊ ಮ್ಯಾಂಗ್ಳೂರ್ನಲ್ಲಿ
there was a complete breakdown of crew resource management ಇದು between pilot and co-pilot. ಮೆಂಟಲ್ ಸಬ್ಜೆಕ್ಟ್, ಇಮೋಷನಲ್ ಸಬ್ಜೆಕ್ಟ್, ಎವ್ರಿ ಸಬ್ಜೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. You will realize an accident ನಲ್ಲಿ when they say pilot error ಹೇಳುವಾಗ ಅಥವಾ expected pilot error, Yes, sir. it is all mental, very rarely physical. ಅವ್ರಿಗೆ ನಾವು ಪಿಕ್ಚರ್ನಲ್ಲಿ ನೋಡ್ತೀವಿ ಹಾರ್ಟ್ ಅಟ್ಯಾಕ್ ಆಯಿತು, ಈಗ ಏನು ಮಾಡೋಕ್ಕಾಗಲ್ಲ, ಅದು those are very rare now. ಓಕೆ, ಗಾಟ್ ಇಟ್ ಸರ್. ಬರೀ ಮೂವೀಸ್ನಲ್ಲಿ ಫಿಕ್ಷನ್ನಲ್ಲಿ. ಬಟ್ ದೇರ್ ಕ್ಯಾನ್ ಬಿ ಅ ಪರ್ಸನಾಲಿಟಿ ಇಶ್ಯೂ ಬಿಟ್ವೀನ್ ದ ಅಬ್ಸಲ್ಯೂಟ್ಲಿ ಸರ್. ದ ವರ್ಲ್ಡ್ಸ್ ಮೋಸ್ಟ್ ಫೇಟಲ್ ಆಕ್ಸಿಡೆಂಟ್ ಆಗಿರೋದು ಡ್ಯೂ ಟು in a Spanish island called Tenerife. ಹಾಂ ಸರ್. When they investigated, they found ಪ್ರಾಬ್ಲಮ್ ಏನಿತ್ತು ಅಂದರೆ ಕೋ-ಪೈಲಟ್ ಒಂದು ಸಜೆಷನ್ ಕೊಟ್ಟ, ಹಾಂ, ಕ್ಯಾಪ್ಟನ್ನು ಅವ್ರು ಏನು ಮನಸ್ಸಿನಲ್ಲಿತ್ತು ಮಾಡಿದ್ರು. 537 people died because of that lack of coordination. Of course, ಇಲ್ಲಿ ಅದು ಕಾಣ್ತಾ ಇಲ್ಲ, ಬಟ್ ಎನಿವೆ ತನಿಖೆ ಬಂದ್ರೇನೆ ಅದಕ್ಕೆ ಅದು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯ. ಆದರೆ ಯಾವೆಲ್ಲ ಪಾಸಿಬಿಲಿಟೀಸ್ ಇರುತ್ತವೆ, ಸಾಧ್ಯತೆಗಳು ಏನಿರುತ್ತವೆ ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡುವಂಥ ಒಂದು ಪ್ರಯತ್ನ ಮತ್ತು ಈ ಚರ್ಚೆ ಮಾಡ್ತಾ ಇರುವಂಥ ಉದ್ದೇಶ ಏನಂತ ಹೇಳಿದ್ರೆ, ವಾಟ್ ಇಸ್ ದ ಟೇಕ್ ಅವೇ ಲೆಸನ್, ವಾಟ್ ಮಸ್ಟ್ ಬಿ ದ ಟೇಕ್ ಅವೇ ಲೆಸನ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೇಗಿರುತ್ತೆ, ಹಾಗಾದರೆ ಪ್ರಯಾಣಿಕರು ಏನ್ರಿ ಮಾಡಬೇಕು ಅನ್ನುವ ಒಂದು ವಿಚಾರ ಕೂಡ ಬರುತ್ತೆ. ಆದರೆ ಆಲೋಚನೆ ಅಂತ ಬಂದಾಗ, ಎಮೋಷನ್ ಅಂತ ಬಂದಾಗ ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ. ಆದರೆ ಇಲ್ಲಿ ನಾವು ಟೆಕ್ನಿಕಲಿ ಮಾತನಾಡ್ತಾ ಇದ್ದೇವೆ, ಆದರೆ ಬರೀ ಟೆಕ್ನಿಕಲಿ ಅಷ್ಟೇ ಅಲ್ಲ, ಹ್ಯೂಮನ್ ಎರರ್ಸ್ ಕೂಡ ಇರುತ್ತೆ. ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಎಷ್ಟು ಫಿಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದಿಷ್ಟು ಪಾಠಗಳು ಅಂತ ನನಗೆ ಅನಿಸ್ತಾ ಇದೆ, ಸಂದೇಶಗಳು ಅಂತ ಅನಿಸ್ತಾ ಇದೆ.